ಯೇಸುವಿನ ನಾಮದಲ್ಲಿ ಹಲ್ಲೆಲೂಯಾ. ದೇವರ ಕೃಪೆಯಿಂದ ಇಲ್ಲಿ 4 ಬೈಬಲ್ ಸ್ಟಡಿಗಳು ಇದುವರೆಗೂ ನಡೀತು. ಅದೇ ಕೃಪೆ ನಮ್ಮನ್ನ 5ನೇ ಬೈಬಲ್ ಸ್ಟಡಿ ಹತ್ರ ಕರ್ಕೊಂಡು ಬಂದಿದೆ. ಆತನ ಕೃಪೆಗಾಗಿ ಸ್ತೋತ್ರ. ಎಲ್ಲರೂ ಸ್ತೋತ್ರ ಹೇಳಿ. ದೇವರೇ ಯೇಸುವೇ ನಿನ್ನ ಕೃಪೆಗಾಗಿ ಸ್ತೋತ್ರ. ಹೇಳ್ಬೇಕಲ್ಲ, ಯೇಸುವೇ ನಿನ್ನ ಕೃಪೆಗಾಗಿ ಸ್ತೋತ್ರ. 5ನೇ ಬೈಬಲ್ ಸ್ಟಡಿಯಲ್ಲಿ ದೇವರೇ ನಮ್ಮನ್ನ ನಡೆಸಿದೆಯಲ್ಲ, ಅದಕ್ಕಾಗಿ ಸ್ತೋತ್ರ. ಅದೇ ಇದೆಲ್ಲ ನೀವು ಕಂಪ್ಲೀಟ್ ಆಗಿ ಇನ್ನು ಬರದೇ ಇರೋರು ಅಕ್ಕ ಬರೋರು ಕೂಡ ಬೈಬಲ್ ಸ್ಟಡಿಗಾಗಿ ಪ್ರೇಯರ್ ಮಾಡೋದು ಕೇಳಿ. ನೀವು ಪ್ರೇಯರ್ ಮಾಡಬೇಕೋಸ್ಕರ ಬೈಬಲ್ ಸ್ಟಡಿ ತಗೊಳ್ಳೋಕೆ ಸೈತಾನ ಬಿಡಲ್ಲ. ಎಷ್ಟೋ ಚರ್ಚ್ಗಳಲ್ಲಿ ಬೈಬಲ್ ಸ್ಟಡಿನ ನಿಲ್ಲಿಸ್ಬಿಟ್ಟಿದ್ದಾನೆ ಸೈತಾನ. ನಿಲ್ಲಿಸ್ಬಿಟ್ಟು ಮದರ್ಸ್ ಡೇ, ಫಾದರ್ಸ್ ಡೇ, ಫಾಸ್ಟರ್ಸ್ ಡೇ, ಹಲ್ಲೆಲೂಯಾ, ಚಿಲ್ಡ್ರನ್ಸ್ ಡೇ, ಬ್ರದರ್ಸ್ ಡೇ, ವುಮನ್ಸ್ ಡೇ ಈ ತರ ಹಾಕ್ಬಿಟ್ಟಿದ್ದಾರೆ. ಹಲ್ಲೆಲೂಯಾ. ಬರ್ತ್ಡೇ ಗುರುಬಿಟ್ಟಲ್ಲಿ ಬರ್ತ್ಡೇ ಕೊಂಡಾಟಗಳು, ಹಲ್ಲೆಲೂಯಾ. ಗುರುಬಿಟ್ಟಲ್ಲಿ ಡ್ಯಾನ್ಸ್ ಆಡ್ತಾ ಕುಣಿತಾ ಬರ್ತ್ಡೇನ ಮಜಾ ಮಾಡ್ತಾ ಇರ್ತಾರೆ ಜೋರಾಗಿ. ಬೈಬಲ್ ಸ್ಟಡಿನ ನಿಲ್ಲಿಸ್ಬಿಟ್ಟಿದ್ದಾರೆ. ಹಲ್ಲೆಲೂಯಾ. ಆಮೇಲೆ ಇನ್ನೊಂದು ಬೈಬಲ್ ಸ್ಟಡಿ ಅಂದ್ರೆ ಜನ ಬರಲ್ಲ. ಚರ್ಚ್ ಆನಿವರ್ಸರಿ, ಕ್ರಿಸ್ಮಸ್ ಪ್ರೋಗ್ರಾಮ್, ಆಮೇಲೆ ಗುಡ್ ಫ್ರೈಡೆ ಪ್ರೋಗ್ರಾಮ್, ಹಲ್ಲೆಲೂಯಾ, ಈಸ್ಟರ್ ಹಬ್ಬ, ಇನ್ಯಾರನ್ನ ಬರ್ತಾರೆ ಅವ್ರ ಮನೆ ಪ್ರೋಗ್ರಾಮ್, ಎಂಗೇಜ್ಮೆಂಟ್, ಮ್ಯಾರೇಜ್ ಇದ್ರೆ ಪಾರ್ಟಿ, ಫ್ಯಾಮಿಲಿ ಬರ್ತಾರೆ. ಬೈಬಲ್ ಸ್ಟಡಿ ಅಂದ್ರೆ ಸೈತಾನ ಬರಲ್ಲ ಬಿಡ. ಯಾಕಂದ್ರೆ ನೀವು ಬೈಬಲ್ನ ತಿಳ್ಕೊಂಡ್ಬಿಡ್ತೀವಿ. ಬೈಬಲ್ನ ತಿಳ್ಕೊಂಡ್ರೆ ಒಂದು ವಾರನೇ ದೇವರು ನಿಮ್ಗೆ ಹೇಳ್ಕೊಟ್ರು. ಬೈಬಲ್ನ ತಿಳ್ಕೊಂಡ್ರೆ ದೇವ್ರನ್ನ ನೀವು ಚೆನ್ನಾಗಿ ಆರಾಧಿಸ್ತೀವಿ. ಬೈಬಲ್ ನಿಮ್ಗೆ ಚೆನ್ನಾಗಿ ಗೊತ್ತಾಗ್ಬೇಕು ಅಂದ್ರೆ, ವಾಕ್ಯ ನಿಮ್ಗೆ ಚೆನ್ನಾಗಿ ಗೊತ್ತಾದ್ರೆ ಅದ್ರ ಇನ್ನ ಇನ್ನು ಸ್ವಲ್ಪ ಮುಂದಕ್ಕೆ ಹೋಗಿ 3ನೇ ಮೆಟ್ಲತ್ತಿ ಅದ್ರ ಬಗ್ಗೆ ಹೇಳ್ಬೇಕಂದ್ರೆ, ದೇವ್ರನ್ನ ನೀನು ಚೆನ್ನಾಗಿ ತಿಳ್ಕೊಂಡ್ರೆ ದೇವ್ರನ್ನ ನೀನು ಚೆನ್ನಾಗಿ ಆರಾಧಿಸೋದಕ್ಕಾಗುತ್ತೆ. ಇಲ್ಲಂದ್ರೆ ನೀನು ಚೆನ್ನಾಗಿ ಆರಾಧನೆ ಮಾಡೋಕ್ಕಾಗಲ್ಲ. ದೇವ್ರನ್ನ ನೀನು ಚೆನ್ನಾಗಿ ತಿಳ್ಕೊಂಡ್ರೆ ಚೆನ್ನಾಗಿ ಆರಾಧಿಸ್ತೀಯ. ಒಂದು ವಾರ ಹೇಳ್ತಾರಲ್ಲ ಅದನ್ನ ದೇವರು ಅದೇ ರೀತಿಯಾಗಿ ಈಗಲೂ ಹೇಳ್ತಾ ಇದ್ದಾರೆ. ನೀನು ಚೆನ್ನಾಗಿ ದೇವ್ರು ತಿಳ್ಕೊಂಡ್ರೆ ಚೆನ್ನಾಗಿ ಆರಾಧಿಸೋದಕ್ಕಾಗುತ್ತೆ. ಚೆನ್ನಾಗಿ ತಿಳ್ಕೊಳ್ಳಿದ್ರೆ ತಪ್ಪಾಗಿ ತಪ್ಪಾಗಿ ಎಕ್ಸಾಮ್ ಬರೀತೀಯ. ಪಾಠನ ಚೆನ್ನಾಗಿ ಕೇಳಿದ್ರೆ, ಮನೆಗೆ ಹೋಗಿ ಚೆನ್ನಾಗಿ ಸ್ಟಡಿ ಮಾಡಿದ್ರೆ, ಕ್ಲಾಸ್ ಹೋಮ್ ವರ್ಕ್ ಮಾಡಿದ್ರೆ, ಎಕ್ಸಾಮ್ ಅಲ್ಲಿ ಚೆನ್ನಾಗಿ ಬರೀತೀಯ, ಒಳ್ಳೆ ಮಾರ್ಕ್ಸ್ ತಗೊತೀಯ ಪರಲೋಕದಲ್ಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್. ಪ್ರೈಸ್ ದ ಲಾರ್ಡ್. ಪ್ರತಿಯೊಬ್ಬರು ಇದರಲ್ಲಿ ಬರ್ಬೇಕಂತ ಪ್ರೇರ್ ಮಾಡಿ. ಕೆಲವರು 2 ವಾರ ಬಂದ್ರು, ಕೆಲವರು 3ನೇ ವಾರದಲ್ಲಿ ಇಲ್ಲ, ಕೆಲವರು 5ನೇ ವಾರದಲ್ಲಿ ಇಲ್ಲ, ಕೆಲವರು ಮೊದಲಿಂದನೂ ಇಲ್ಲ. ಹೊಸಬರು ಬರಬೇಕು, ಸಭೆಯವರು ಮುಖ್ಯವಾಗಿ ಎಲ್ಲರೂ ಬರಬೇಕು ಬೈಬಲ್ ಸ್ಟಡಿಗೆ. ನೋಡಿ ಹೆಚ್ಚು ಕಮ್ಮಿ 30 ಮಂದಿ ಮೇಲೆ ಇದ್ದೀರಾ. ಹಲ್ಲೆಲೂಯಾ. ಅಧಿಕವಾಗಿ ಬಂದು ದೇವರನ್ನ ಯಾರಂತ ತಿಳ್ಕೋಬೇಕು. ಅವಾಗಲೇ ನಿಮ್ಮ ಮನೆಯಲ್ಲಿ ಮನಕಾಲ ಹಾಕೋದಕ್ಕೂ, ಬೈಬಲ್ ಓದೋದಕ್ಕೂ, ಆಲಯಕ್ಕೆ ಬರೋದಕ್ಕೂ, ಪಾಪ ಮಾಡದೇ ಇರೋದಕ್ಕೂ, ಪರಿಶುದ್ಧತೆಯಲ್ಲಿ ತುಂಬಲ್ಪಡೋದಕ್ಕೂ, ಪರಲೋಕದ ನಿತ್ಯ ಜೀವವನ್ನ ನೀನು ಆಶಿಸೋದಕ್ಕೂ ಎಲ್ಲರಿಗೂ ಅರ್ಥ ಆಗ್ತಾ ಇದೆ ಮತ್ತು ನಾನು ಹೇಳೋದು. ಕಿವಿ ಎಲ್ಲಾನು ಹೋಗ್ತಾ ಇದೆಯಾ? ಕಿವಿ ಎಲ್ಲಾನು ಹೋಗ್ತಾ ಇದೆ. ಏನು ಹೆಂಗೆ? ನೋ. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಗಮನ ಕೊಟ್ಟು ಕೇಳಿ. ಆರಾಧಿಸೋದಕ್ಕೂ ನಿಮಗೆ ಸಹಾಯ ಆಗುತ್ತೆ. ಪ್ರೈಸ್ ದ ಲಾರ್ಡ್. ಆಮೇಲೆ ಬೈಬಲ್ ಸ್ಟಡಿಯನ್ನ ನಿನ್ನಲ್ಲಿ ನನ್ನಲ್ಲಿ ಸೈತಾನ ತಡೀತಾನೆ. ನಾನು ತಗೊಂಬಾರ್ದು, ನೀನು ಕೇಳಬಾರ್ದು. ಹಲ್ಲೆಲೂಯಾ. ಇಲ್ಲಿ ಬಂದು ಕೂರಿಸ್ತೀಯ, ಕುತ್ಕೋತೀಯ, ಕಷ್ಟಪಟ್ಟು ಅವನನ್ನ ಜಯಿಸ್ಕೊಂಬಂದು ಇಲ್ಲಿ ಕುತ್ಕೋತೀಯ. ಇಲ್ಲಿ ಕೇಳೋದು ಬಿಡಲ್ಲ, ಅರಗಿಸ್ಕೊಳ್ಳೋದು ಬಿಡಲ್ಲ. ಅದು ಚೆನ್ನಾಗಿ ಗಮನ ಇಟ್ಕೊಳ್ಳಿ. ಅರಗಿಸ್ಕೊಳ್ಳೋದಕ್ಕೆ ಬಿಡಲ್ಲ. ಹಲ್ಲೆಲೂಯಾ. ನಾನು ಹೇಳೋದೇನಂದ್ರೆ, ಪೆನ್ನು ಬುಕ್ಕಲ್ಲಿ ಪ್ರತಿಯೊಬ್ಬರು ಬರ್ಕೊಳ್ಳೇಬೇಕು. ಬರ್ಬೇಕಾದ್ರೆ ನಿಮ್ ಕನ್ನಡ, ತೆಲುಗು, ಹಿಂದಿ, ಇಂಗ್ಲಿಷ್, ಕನ್ನಡ ಅರ್ಥ ಆದ್ರೆ ಸಾಕು. ತೆಲುಗು ಬರೋರಿಗೆ, ಬೇರೆ ಭಾಷೆ ಬರೋರಿಗೆ ಕನ್ನಡದಲ್ಲೇ ಬರ್ಕೊತಾರೆ. ತೆಲುಗಲ್ಲಿ ಬರ್ಕೋಬಹುದು, ಕನ್ನಡದಲ್ಲಿ ಹೇಳಿದ್ರೆ ತೆಲುಗಲ್ಲಿ ಬರ್ಕೋಬಹುದು. ಆರಾಮಾಗಿ ಬರ್ಕೋಬೇಕು. ದಯಮಾಡಿ ಬೈಬಲ್ ಸ್ಟಡಿ ಅಂದ್ರೆ ಬರ್ಕೊಳ್ಳೋದೇ ಮುಖ್ಯ. ಗಮನ ಇಟ್ಕೊಳ್ಳೋಕ್ಕಾಗಲ್ಲ. ಅಷ್ಟೊಂದು ಮೆಮೊರಿ ಬೆಳೆದಿಲ್ಲ, ನಾನೇ ಬೆಳೆದಿಲ್ಲ, ನೀನೇನ್ ಬೆಳಿತೀಯಾ? ಹಲ್ಲೆಲೂಯಾ, ಹಲ್ಲೆಲೂಯಾ. ಬರ್ಕೊಳ್ಳೇಬೇಕು ಪ್ರತಿಯೊಬ್ಬರು. ಹಲ್ಲೆಲೂಯಾ. ಕೆಲವು ಸುಮ್ಮನೆ ವೇಸ್ಟ್ ಮಾಡ್ಕೊಂತೀರಾ ಅಂತ ನನಗೆ ಗೊತ್ತಾಗ್ತದೆ. ಬರ್ತಾ ಇದ್ದೀರಾ, ಕೇಳ್ತಾ ಇದ್ದೀರಾ, ಯೂಸ್ ಮಾಡ್ಕೊಂತಾರೆ, ಎತ್ಕೊಂಡೋಗಿ ಮನೆಯಲ್ಲಿ ಬಿಟ್ಟು ನೆಕ್ಸ್ಟ್ ಬೈಬಲ್ ಸ್ಟಡಿ ಬರ್ತಾ ಇದ್ದೀರಾ. ಇಟ್ಸ್ ವೆರಿ ರಾಂಗ್, ಬಿಗ್ ಮಿಸ್ಟೇಕ್, ದೊಡ್ಡ ತಪ್ಪು. ದಯಮಾಡಿ ಬರ್ತೀಯ, ಲಾಭ ಮಾಡ್ಕೊ.
ಗಮನ ಕೊಡು. ನೆಕ್ಸ್ಟ್ ಇಂದ ಬೈಬಲ್ ಸ್ಟಡಿಗಳಿಗೆ ಹಲ್ಲೆಲೂಯಾ ಹೋಗಿ ಧ್ಯಾನ ಮಾಡೋದನ್ನ, ವಾಕ್ಯಗಳನ್ನ ಕರೆಕ್ಟ್ ಆಗಿದೆಯಾ ಅಂತ ಬೆರೆಯ ಪಟ್ಟಣದವ್ರ ತರ, ಸಭೆಯವ್ರ ತರ ನೀನು ಕೂಡ ಥೆಸಲೋನಿಕ ಪಟ್ಟಣ ಸಭೆಯವರಿಗಿಂತ ನೀನು ಅದೇ ರೀತಿ ಹುಡುಕ್ಲಾಡ ವಾಕ್ಯಗಳು ಕರೆಕ್ಟಾ, ಮನುಷ್ಯ ಹೇಳಿದ್ದು ತಪ್ಪ ಹೇಳಿದ್ನ, ವಾಕ್ಯಾನುಸಾರವಾಗಿ ಹೇಳಿದ್ನ, ಇಲ್ಲ ವಾಕ್ಯಕ್ಕೆ ವಿರುದ್ಧವಾಗಿ ಹೇಳಿದ್ನ, ಕಲಬೆರಕೆ ಮಾಡಿ ಹೇಳಿದ್ನಂತ ನೀನು ಹೋಗಿ ಪರೀಕ್ಷೆ ಮಾಡ್ಕೊಬೇಕಂತ ಓದಿ ಬೈಬಲ್ ಸ್ಟಡಿಯಲ್ಲಿ ಬಂದ. ಹಲ್ಲೆಲೂಯಾ ಹಲ್ಲೆಲೂಯಾ. ಆಮೇಲೆ ಚೆನ್ನಾಗಿ ಇವಾಗ ಐದನೇ ಬೈಬಲ್ ಸ್ಟಡಿಗೆ ಬಂದಿದ್ರೆ, ಮೊದಲೆಲ್ಲ ಮಾಡಿದ್ರೆ ಅದು ಲೆಕ್ಕ ಇಲ್ಲ, ಈಗ ಹೊಸದಾಗಿ ಈ ಐದನೇ ಬೈಬಲ್ ಸ್ಟಡಿಗೆ ನೀವು ಬಂದಿದ್ದೀರಾ. ಒಂದು ಬೈಬಲ್ ಸ್ಟಡಿಗೂ ಇನ್ನೊಂದು ಬೈಬಲ್ ಸ್ಟಡಿಗೂ ಬಹಳ ಸಂಬಂಧ. ಈಗ 4 ಬೈಬಲ್ ಸ್ಟಡಿ ಆಗಿದ್ದಲ್ಲ, ಈ 5ನೇ ಬೈಬಲ್ ಸ್ಟಡಿ ಕೂಡ ಬಹಳ ಸಂಬಂಧವನ್ನ ಜಾಯಿಂಟ್ ಅನ್ನ ಮಾಡ್ಕೊಳ್ತೇವೆ. ನೀನು ಒಂದೊಂದನ್ನು ಕೂಡ ಮೇಲೆ ಸೇರಿಸ್ಕೊತಾ ಇರ್ಬೇಕು. ನಿನ್ನ ಬ್ರೈನ್ ಅಲ್ಲಿ, ನಿನ್ನ ಹಾರ್ಟ್ ಅಲ್ಲಿ, ರೈಟಿಂಗ್ ಬುಕ್ ಅಲ್ಲಿ ಬರ್ಕೊತಾ ಇರ್ಬೇಕು. ಹಲ್ಲೆಲೂಯಾ. ಅದು ಅತಿ ಮುಖ್ಯ. ನೀವು ಒಂದೊಂದು ಬೈಬಲ್ ಸ್ಟಡಿನ ಸಪರೇಟ್ ಆಗಿ ನೋಡಬಾರ್ದು. ಕೂಡಿಸ್ಕೊಂಡ್ರೆ ನಿಮ್ಗೆ ಒಂದು ಅರ್ಥ ಸಿಗ್ತದೆ, ಒಂದು ಮೀನಿಂಗ್ ಸಿಗ್ತದೆ, ಒಂದು ದೇವ್ರು ಯಾರಂತ ಚೆನ್ನಾಗಿ ಅರ್ಥ. ಅವತ್ತು ಬಿಟ್ಟರೆ ಆ ವಾರದ ಇವತ್ತು ಸೇರಿಸ್ಕೋಬೇಕು. ಹೌದು, ಫಸ್ಟ್ ಬೈಬಲ್ ಸ್ಟಡಿಯಲ್ಲಿ ಮಾತಾಡೋದು, ಸೆಕೆಂಡ್ ಬೈಬಲ್ ಸ್ಟಡಿಯಲ್ಲಿ ಮಾತಾಡೋದು, ಥರ್ಡ್ ಬೈಬಲ್ ಸ್ಟಡಿ ಮೊದಲು ಹೇಳಿದ್ದು. ಈಗ ನಾನು ನಿಮಗೆ ಲಾಸ್ಟ್ ನಲ್ಲಿ ಹೇಳ್ತೀನಿ. ಈಗ ನಾನು ಮಾತಾಡ್ಬಿಟ್ಟು ಲಾಸ್ಟ್ ನಲ್ಲಿ ತಂದೆ ಮಗ ಪವಿತ್ರಾತ್ಮ ಅಂತ ಬರ್ತದೆ. ಲಾಸ್ಟ್ ಎಂಡಿಂಗ್ ಮುಕ್ಕಾಲು ಮೆಸೇಜ್ ಆಗ್ತದೆ. ಅದನ್ನ ಇನ್ನೊಂದು ದಿನ ಕರ್ಕೊತೀನಿ. ತಂದೆ ಅಂದ್ರೆ ಯಾರು, ಪರಿಶುದ್ಧಾತ್ಮ ಅಂದ್ರೆ ಯಾರು, ಯೇಸು ಕ್ರಿಸ್ತ ಅಂದ್ರೆ ಯಾರು. ಇವತ್ತು 2 ವಾರದ ದೇವರ ಮಧ್ಯದಲ್ಲಿ ದೇವರ ಗುಣಲಕ್ಷಣಗಳನ್ನ ಮಾತಾಡ್ತಾರೆ. ಏನನ್ನ ಮಾತಾಡ್ತಾ ಇದ್ದಾರೆ? ದೇವರ ಗುಣಲಕ್ಷಣನ ಮಾತಾಡ್ತಾರೆ. ಹೆಡ್ಡಿಂಗ್ ಏನಿವತ್ತು 2 ವಾರದಿಂದ ದೇವರ ಗುಣಲಕ್ಷಣ. ಆ ಪದ ಎಲ್ಲಿದೆ? ರೋಮಪುರ 1:20ನೇ ವಚನ ನೋಡಿ ಬೇಗ. ದೇವರ ಗುಣಲಕ್ಷಣ ಅಂತಿದೆ ಪದ. ಇಲ್ಲಿರೋ ಪದನ ನಾವು ಮಾತಾಡ್ಬಾರ್ದು ಬಿಟ್ಟಲ್ಲಿ. ಆಮೇಲೆ ನಾನು ವಾಕ್ಯ ಅಂದ್ರೆ ಏನು ಕೊಡಲ್ಲ, ನಿಮ್ಗೆ ಗೊತ್ತಲ್ವಾ? ವಿತೌಟ್ ವಾಕ್ಯ ಹೇಳೋಕ್ಕೆ ಹೋಗಲ್ಲ. 1:29 ಚುಕ್ಕಾಗಬೇಕು, ಇಷ್ಟಾಗಿದೆ ಸ್ವಲ್ಪ. ಏಕೆಂದರೆ ಕಣ್ಣಿಗೆ ಕಾಣದಿರುವ ಆತನ ಗುಣಲಕ್ಷಣ. ಆತನು ಅಂದ್ರೆ ದೇವರು. ದೇವರು ಅಂದ್ರೆ ತಂದೆ, ಮಗ, ಪರಿಶುದ್ಧಾತ್ಮ. ಹೇಗೆ ನಿನ್ನ ಪ್ರಾಣ, ಆತ್ಮ, ಶರೀರ ಸೇರಿ ನೀನು ನಾನು ಮನುಷ್ಯನಾಗಿ. ಏನಂತ ನಾವು ಇವಾಗ ನಮ್ಮಲ್ಲಿ ಎಷ್ಟು ಪಾರ್ಟ್ಸ್ ಇದೆ? 3 ಅರ್ಥಗಳಿದೆ. 1 ಪ್ರಾಣ, 2 ಶರೀರ, 3 ಆತ್ಮ. ಈ 3 ಇದ್ರೆ ಮನುಷ್ಯ. ಅದು ದುಷ್ಟಾತ್ಮನೋ ದೇವರಾತ್ಮನೋ. ಆಮೇಲೆ ಮನುಷ್ಯ ಅಂದ್ರೆ 3 ಇರ್ತದೆ: ಪ್ರಾಣ, ಆತ್ಮ, ಶರೀರ. ಅದೇ ರೀತಿ ದೇವರು ಅಂದ್ರೆ ತಂದೆ, ಮಗ, ಪರಿಶುದ್ಧಾತ್ಮ. ಆ ಹೆಸರಲ್ಲಿ ತಾನೇ ದೀಕ್ಷಾಸ್ನಾನ ಇಸ್ಕೊಂಡಿದ್ದು. ಇಲ್ಲಿ ವಾಕ್ಯದಲ್ಲಿ ಏನ್ ಬರ್ತದೆ? ಆತನ ಗುಣಾತಿಶಯ. ಇಲ್ಲಿ ತಂದೆ ಇದ್ದಾರೆ, ತಂದೆಯಾದ ದೇವರಿದ್ದಾರೆ, ಕರ್ತನಾದ ಯೇಸು ಕ್ರಿಸ್ತನಿದ್ದಾರೆ, ಸಹಾಯಕನಾದ ಪರಿಶುದ್ಧಾತ್ಮನಿದ್ದಾರೆ. ಹಲ್ಲೆಲೂಯಾ. ಸೊ 3 ಸೇರಿ ನಾವು ದೇವರನ್ನ ಆರಾಧಿಸೋದು. ಇವು 3 ತಿಳ್ಕೊಳ್ಳೋದೇ ಸತ್ಯ. ಸತ್ಯ ಅಂದ್ರೆ ಒಂದ್ಸರಿ ಬಾಯಲ್ಲಿ ಎಲ್ಲಾರು ಹೇಳಿದ ಸತ್ಯ. ಸತ್ಯ ಅಂದ್ರೆ ತಂದೆ ಯಾರು, ಯೇಸು ಕ್ರಿಸ್ತನ ಯಾರು, ಮಗನು, ಪರಿಶುದ್ಧ ಯಾರನ್ನು ತಿಳ್ಕೊಳ್ಳೋದೇ ಸತ್ಯ. ನೀವು ಸತ್ಯವನ್ನ ತಿಳ್ಕೊಳ್ಳಿರಿ, ಸತ್ಯವು ನಿಮ್ಮನ್ನ ಬಿಡಿಸ್ತೇವೆ. ಸತ್ಯ ಮಾರ್ಗನ ಆರಿಸ್ಕೊಂಡ್ರೆ ದೇವರ ಗುಣಲಕ್ಷಣಗಳು. ಎಂಡಿಂಗ್ ಅದೇ ತಾನೇ ಓದುವಾರ. ಅದರಲ್ಲಿ 3 ಇದನ್ನ ಹೇಳ್ತಾರೆ. ಮೈನ್ ಎಂಡಿಂಗು ದೇವರ ಗುಣಲಕ್ಷಣ. ಅದರಲ್ಲಿ 3 ಭಾಗ ಮಾಡ್ತಾರೆ. ಒಂದನೇದು ದೇವರ ಎರಡನೇದು ಲಕ್ಷಣವು ಮಾನವೀಯತೆಯಿಂದ ಹಂಚಿಕೊಳ್ಳಲ್ಪಟ್ಟದೆ. 3ನೇದು ತ್ರಿಯೇಕತ್ವ. ಹಲ್ಲೆಲೂಯಾ. ಅದರಲ್ಲಿ ನಾವು ಓದುವಾರ ದೇವರ ಗುಣಲಕ್ಷಣಗಳನ್ನು ನೋಡಿದ್ರಿ. ಅದರಲ್ಲಿ ಕೂಡ 5 ಭಾಗಗಳನ್ನು ಮಾಡ್ತಾನೆ. 6 ಭಾಗ. 1, ದೇವರು ಸರ್ವಭೌಮನು, ದೇವರು ನಿತ್ಯನಾಗಿದ್ದಾನೆ, ದೇವರು ಸರ್ವಜ್ಞನು, ದೇವರು ಸರ್ವವ್ಯಾಪಿಯೂ ಇದ್ದಾನೆ, ದೇವರು ಸರ್ವಶಕ್ತನು, ದೇವರು ಬದಲಾಗದವನು. ಚೇಂಜ್ ಆಗಲ್ಲ. ನಾವು ಚೇಂಜ್ ಆಗ್ತೀವಿ, ದೇವರು ಮಾತ್ರ ಚೇಂಜ್ ಆಗಲ್ಲ. ಇದೇ ತರ ಇಲ್ಲೊಂದು ತರ ನಾವು ನೋಡಿದ್ದು. ಇವತ್ತು ನಾವು 2ನೇ ಎಂಡಿಂಗ್ ಏನ್ ಹೇಳಿ ಇವಾಗ? ದೇವರ ಗುಣಲಕ್ಷಣವು ಮಾನವೀಯತೆಯಿಂದ ಹಂಚಿಕೊಳ್ಳಲ್ಪಟ್ಟದೆ. ಅದನ್ನ ನಾವು ಇವತ್ತು ನೋಡೋಣ. ಅದ್ರ ಜೊತೆಗೆ ತ್ರಿಯೇಕತ್ವವನ್ನ ನೋಡೋಣ. ಈಗ ನಾವು ಸೆಕೆಂಡ್ ಎಂಡಿಂಗ್ ಯಾವುದು?
ದೇವರ ಗುಣಲಕ್ಷಣವು ಮಾನವೀಯತೆಯಿಂದ ಹಂಚಿಕೊಳ್ಳಲ್ಪಟ್ಟದೆ. ಹಲ್ಲೆಲೂಯಾ. ಅದರಲ್ಲಿ ಒಂದು ಬರ್ಕೊಳ್ಳಿ, ದೇವರು ದಯೆಯುಳ್ಳವನು. ಬರ್ಕೊಂಡಿದ್ದಾರೆ ಓದುವರ. ಎರಡು, ದೇವರು ಸತ್ಯಶೀಲನು. ಹೊಸದಾಗಿ ಬಂದಿದ್ದಾರಲ್ಲ ಅವರಿಗೆ ಬರ್ಕೋಬೇಕು ಸಿಸ್ಟರ್, ಬರ್ಕೋಬೇಕು. ಹೆಂಗಂದ್ರೆ ತಪ್ಪಾದ್ರೂ ಬರಲ್ಲ, ಬರ್ಕೊಳ್ಳಿ. ಬರಿತಾ ಸರಿಯಾಗುತ್ತೆ. ಬರ್ಕೋಬೇಕು ಸಿಸ್ಟರ್. ಯಾಕೆ ಸಿಸ್ಟರ್ ಬರುತ್ತಲ್ಲ, ಬರ್ಕೋಬೇಕು. ಪ್ರಾಕ್ಟಿಕಲ್ ಮ್ಯಾನ್ಗಳು ತರ ಇರಬಾರ್ದು. ದಯಮಾಡಿ ದರ್ಶನ್ ಹರೀಶ್ ಬರ್ಕೊಂಬಿಡಿ. ಎಲ್ಲರೂ ಬೈಬಲ್ ಸ್ಟಡಿ ಅಂದ್ರೆ ಬರ್ಕೊಳ್ಳೋದೆ. ಎರಡನೇದು, ದೇವರು ಸತ್ಯಶೀಲನು. ಮೂರನೇದು, ದೇವರು ನೀತಿವಂತನು. ನಾಲ್ಕನೇ, ದೇವರು ನ್ಯಾಯವಂತನು. ನನ್ನನ್ನು ನೋಡ್ತಾ ಇಲ್ಲ, ನೀನು ನಾನು ನೋಡ್ತಾ ಇಲ್ಲ. ಆಮೇನ್. ಅಂದ್ರೆ ನಾನು ಮಾತು ಕೇಳ್ತಾ ಇಲ್ಲ ಅಂತ ಅರ್ಥ. ದೇವರು ನ್ಯಾಯವಂತನು. ದೇವರು ಇವುಗಳ ಒಂದೊಂದಾಗಿ ನಾವು ನೋಡೋಣ. ಮೊದಲನೇದಾಗಿ ದೇವರು ದಯೆಯುಳ್ಳವನು. ಏನಂತ ನೋಡೋಣ. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ಆಮೆನ್. ಹಲ್ಲೆಲೂಯಾ. ದೇವರು ಪ್ರೀತಿ ಸ್ವರೂಪನು. ದಯೆ ಅಂದ್ರೆ ಏನ್ ಗೊತ್ತಾ? ಹಲ್ಲೆಲೂಯಾ. ದಯೆ ಅಂದ್ರೆ ಏನ್ ಗೊತ್ತಾ? ಪ್ರೈಸ್ ದ ಲಾರ್ಡ್. ಅಯ್ಯೋ ಅಂತ ಏನ. ಆಮೇಲೆ ಎರಡನೇದು ಪ್ರೀತಿ. ದಯೆ ಅಂದ್ರೆ ಏನು? ಪ್ರೀತಿ. ಮೂರನೇದು ತ್ಯಾಗ ಮಾಡೋದು. ನಾಲ್ಕನೇದು ಅಯ್ಯೋ ಅನ್ನೋದು. ಐದನೇದು ಮನ ಮುರುಗೋದು. ಆರನೇದು ದಯೆ ತೋರಿಸೋದು. ದಯೆಯುಳ್ಳ ದೇವರು ಅಂದ್ರೇನು? ದೇವರು ದಯೆಯುಳ್ಳವನು. ಅಯ್ಯೋ ಅಂತಾನೆ ನಾವು ನೋಡಿ ಮನ ಮುರುಗ್ತಾನೆ, ನಮಗೆ ಕರುಣೆ ತೋರಿಸ್ತಾನೆ, ಕನಿಕರಿಸ್ತಾನೆ. ನಮ್ಮ ಈಗ ಸ್ಥಿತಿಯನ್ನು ನೋಡಿ ಇವ್ರು ಏನಾದ್ರೂ ಮಾಡಬೇಕು, ಇವ್ರು ನಮ್ಮ ಏನೇನು ಎತ್ತಬೇಕು, ಇವ್ರನ್ನ ದೃಢಪಡಿಸ್ಬೇಕು, ಈ ಮನುಷ್ಯನ ಹೇಗಾದ್ರೂ ಮಾಡಿ ಅಶತ್ರುವಾದ ಸೈತಾನದಿಂದ ಬಿಡಿಸ್ಬೇಕು, ಆ ಪಾಪದಿಂದ ತಪ್ಪಿಸ್ಬೇಕು, ಆ ಒಂದು ಕಷ್ಟದಿಂದ ತಪ್ಪಿಸ್ಬೇಕು, ಆ ಒಂದು ಇಕ್ಕಟ್ಟಿಂದ ತಪ್ಪಿಸ್ಬೇಕು, ಆ ಮರಣದಿಂದ ತಪ್ಪಿಸ್ಬೇಕು, ಆಸ್ಪತ್ರೆ ಜೀವನದಿಂದ ತಪ್ಪಿಸ್ಬೇಕು ಅನ್ನೋದೇ ದಯೆಯನ್ನು ತೋರಿಸೋಣ. ಹಲ್ಲೆಲೂಯಾ. ದೇವರು ಪ್ರೀತಿ ಸ್ವರೂಪ. ದೇವರೇನು? ಪ್ರೀತಿ ಸ್ವರೂಪ. ಪ್ರೀತಿ. ದೇವರು ನಿನ್ನ ಪ್ರೀತಿ ಮಾಡಕ್ಕೆ ಬೇರೆ ಯಾರು ಮಾಡಲ್ಲ ಸಿಸ್ಟರ್, ಬ್ರದರ್. ನಿನ್ನ ಹೆಂಡತಿ ಕೂಡ ಮಾಡಲ್ಲ, ನಿಮ್ ಗಂಡ ಕೂಡ ಮಾಡಲ್ಲ, ನಿಮ್ ಮಕ್ಕಳು ಕೂಡ ಮಾಡಲ್ಲ, ನೀನ್ ಎತ್ತಿರೋ ತಾಯಿ ಕೂಡ ಅಷ್ಟೊಂದು ಪ್ರೀತಿಸಲ್ಲ, ತಂದೆ ಕೂಡ ಅಷ್ಟೊಂದು ಪ್ರೀತಿಸಲ್ಲ. ದೇವರು ತುಂಬಾ ಪ್ರೀತಿ. ಗೊತ್ತಾನೆ, ಮನೆ ನಮ್ಮ ತಾಯಿ ಸೀರಿಯಲ್ ಡಿಸ್ಟರ್ಬ್ ಮಾಡಿರೋ ಮಗುನ ಎತ್ತಿ ವಾಷಿಂಗ್ ಮಿಷನ್ ಹಾಕಿ ಆನ್ ಮಾಡಿಬಿಟ್ಟು ಸೀರಿಯಲ್ ಪ್ರೀತಿ ಇಲ್ಲ ಮನುಷ್ಯರಲ್ಲಿ. ಮನೆ ತಂದೆ ಒಬ್ಬನ ಕೊಂದಾಡ್ಬಿಟ್ಟು ಪಬ್ಜಿಗೆ ಮಾಡಕ್ಕೆ ಮಕ್ಕಳು ಕುತ್ಕೊಂಡ. ಒಬ್ಬ ತಾಯಿ ಗಂಡನ್ನ ಹಲ್ಲೆಲೂಯಾ ಮೊಬೈಲ್ ಕೇಳಿದ್ರೆ ಈಸ್ಕೊಟ್ಟಿದ್ದಕ್ಕೆ 6,000ಕ್ಕೆ ಮಗುನ ಮಾರಿ ಮೊಬೈಲ್ ಇಸ್ಕೊಂಡ್ಬಂದು ಸಂತೋಷ ಪಡ್ತಾರೆ. ಮೊನ್ನೆ ಬ್ಯಾಂಗ್ಳೂರಲ್ಲಿ ನಡೆದಿರೋ, ದೊಡ್ಡಬಳ್ಳಾಪುರದಲ್ಲಿ ನಡೆದಿರೋ, ತಮಿಳುನಾಡಲ್ಲಿ ನಡೆದಿರೋದನ್ನ ನಿಮ್ಗೆ ಹೇಳ್ತಾರೆ. ಪ್ರೀತಿ ಇಲ್ಲ. ಪ್ರೀತಿ ಯಾರೋ ಕೊಡ್ತಾ ಇದೆ, ಒಬ್ರನ್ನೊಬ್ರು ಪ್ರೀತಿಸ್ತಾ ಇಲ್ಲ. ಮನೆ ಒಬ್ರು ಹಲ್ಲೆಲೂಯಾ 1 ಲಕ್ಷಕ್ಕೆ ಹೆಣ್ಮಗುನ ಮಾರ್ಬಿಟ್ಟು 60,000 ರೂಪಾಯಿ ಕಾರು, 20,000 ರೂಪಾಯಿ ಮೊಬೈಲ್ ಇಸ್ಕೊಂಡು 20,000 ಖರ್ಚಿಗೆ ಇಟ್ಕೊಂಡಿದ್ದಾರೆ. ಪ್ರೀತಿ ಇಲ್ಲ. ಪ್ರೀತಿ ಯಾರು ಬಿಡ್ತಾ ಇದೆ? ಆಮೇಲೆ ಮತ್ತಾಯ 24ನೇ ಹೇಳ್ತದೆ, ಯೇಸು ಈ ಭೂಮಿಗೆ ಬರುವಾಗ ಪ್ರೀತಿ ಇದೆಯಾ, ನಂಬಿಕೆ ಇದೆಯಾ ಅಂತ ನೋಡ್ತಾನಂತೆ. 6 ಬಿಟ್ಟಿರ್ತಾರೆ. ಆಮೇಲೆ ದೇವರು ನಿನ್ನನ್ನು ಪ್ರೀತಿಸ್ತಾನೆ. ಎಲ್ಲಾರು ನಿನ್ನ ಕೈ ಬಿಟ್ಟರೆ ದೇವರು ನಿನ್ನನ್ನು ಪ್ರೀತಿಸ್ತಾನೆ. ನೀನಂದ್ರೆ ದೇವರಿಗೆ ತುಂಬಾ ಇಷ್ಟ. ನಿನ್ನ ಪ್ರೀತಿಸಿದಷ್ಟು ಈ ಸೃಷ್ಟಿಯಲ್ಲಿ ಯಾರು ಪ್ರೀತಿಸಲ್ಲ. ದೇವರು ದೂತನು ಕೂಡ ಅಷ್ಟೊಂದು ಪ್ರೀತಿಸಲ್ಲ, ಬೆಟ್ಟನೂ ಅಷ್ಟೊಂದು ಪ್ರೀತಿಸಲ್ಲ, ಭೂಮಿನ ಪ್ರೀತಿಸಲ್ಲ, ಪಕ್ಷಿಗಳನ್ನ ಪ್ರೀತಿಸಲ್ಲ, ಪ್ರಾಣಿಗಳನ್ನ ಪ್ರೀತಿಸಲ್ಲ, ಸೂರ್ಯ ಚಂದ್ರನ ಪ್ರೀತಿಸಲ್ಲ. ನೀನಂದ್ರೆ ತುಂಬಾ ಇಷ್ಟ ದೇವರಿಗೆ. ನೀನಂದ್ರೆ ಅಂತಾನೆ, ನೀನಂದ್ರೆ ತಪ್ಕೊಂತಾರೆ. ನೀನ್ ಮಾತಾಡ್ಬೇಕು, ನೀನ್ ಯಾವಾಗ ಪ್ರೇಯರ್ ಮಾಡ್ತೀಯಾ, ನೀನ್ ಯಾವಾಗ ನನ್ನ ಕರಿತೀಯೋ, ಯಾವಾಗ ನನ್ನ ಹೆಸರು ಹೇಳ್ತೀಯೋ ಅಂತ ಕಾದಿರ್ತಾರೆ. ಬೆಳಗ್ಗೆ ನೀನ್ ಮಲಗಿರೋವಾಗ ಎಷ್ಟೊತ್ತಿಗೆ ಎದ್ದೋಳ್ತಾನೆ, ಎಷ್ಟೊತ್ತಿಗೆ ಮನಕಾಲ ಆಗ್ತಾನೆ. ಕೂತ್ಕೊಂಡು ನನ್ನ ಹತ್ರ ಮಾತಾಡಕ್ ಬರ್ತಾನ, ನನ್ನ ಸಹಾಯ ಕೇಳ್ತಾನ, ಕಣ್ಣೀರ್ ಹಾಕ್ತಾನ. ಆಸೆ ದೇವರಿಗೆ ನಿನ್ ಮೇಲೆ. ನೀನೇನ ಕಷ್ಟದಲ್ಲಿದ್ರೆ, ರೋಗದಲ್ಲಿದ್ರೆ, ವ್ಯಾಧಿಯಲ್ಲಿದ್ರೆ, ಇಕ್ಕಟ್ಟಲ್ಲಿದ್ರೆ, ಶೋಧನೆಯಲ್ಲಿದ್ರೆ ಅಯ್ಯೋ ಅಂತ ನನ್ನ ನೋಡ್ಬೇಕು. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ನೀ ದೇವ ತರ ನೀನು ಯಾರು ಪ್ರೀತಿ ಮಾಡಕ್ಕಾಗಲ್ಲ. ಅದಕ್ಕೆ ಒಂದೇ ಒಂದು ಉದಾಹರಣೆ ಕೊಟ್ಟಿದ್ದ ಯೇಸು ಕ್ರಿಸ್ತನು ಪಾಪಗಳಿಗೋಸ್ಕರ ಶಿಲುಬೆಯಲ್ಲಿ ಸತ್ತನು. ಯಾವಾಗ ಪ್ರಾಣ ಕೊಡಲ್ಲ, ಸ್ನೇಹಿತಕ್ಕಾಗಿ ಯಾರನ್ನ ಪ್ರಾಣ ಕೊಟ್ಟರೆ ಕೊಡ್ಬೋದು.
ಆದರೆ ಯೇಸು ಕ್ರಿಸ್ತ ಮಾನವ ಕುಲಕ್ಕಾಗಿ ರಕ್ಷಿಸುವುದಕ್ಕಾಗಿ ಪ್ರಾಣ ಕೊಟ್ಟಿದ್ದಾರೆ. ಆತನ ಪ್ರೀತಿ ಉಚಿತ ಮತ್ತು ವಸ್ತುವಿನ ಸೌಂದರ್ಯ ಅಲೆಯ ಇಲ್ಲದೆ ಅರ್ಹತೆಯ ಬಗ್ಗೆ ಯಾವುದೂ ವಿಚಾರವಿಲ್ಲದೆ ಕೊಡಲ್ಪಡುತ್ತದೆ. ಅವೇ ಅರ್ಹತೆ ನೋಡಲ್ಲ ನಿನ್ನಲ್ಲಿ. ದೇವರು ನಿನ್ನನ್ನು ಪ್ರೀತಿಸೋದಕ್ಕೆ ನಿನ್ನಲ್ಲಿ ಏನು ಅರ್ಹತೆ ನೋಡಲ್ಲ. ನೀನು ಬಡವಾಗಿ, ನೀನು ಕರಗಿರು, ನೀನು ಬೀಕಾಗಿ, ನೀನು ಯಾವ ದೇಶದವನಾಗಿ, ಯಾವ ಭಾಷೆಯವನಾಗಿ ದೇವರು ನಿನ್ನಲ್ಲಿ ಏನು ಅರ್ಹತೆನೇ ಕೇಳಲ್ಲ. ನೀನು ಬಡವ, ನೀನು ಏನು ಅಷ್ಟೊಂದು ಓದಿಲ್ಲ, ನೀನು ಬಣ್ಣ ಕಡಿಮೆ ಇದೆಯಾ, ನೀನು ಇದಾಗಿದೆಯಾ, ಆ ದೇಶ ಈ ದೇಶ ನೋಡಲ್ಲ. ಏಜ್ ನೋಡಲ್ಲ, ಗಂಡಸು ಹೆಂಗಸು ಅಂತ ನೋಡಲ್ಲ. ಏನು ಅರ್ಹತೆ ಇದ್ರೆ ದೇವರು ಪ್ರೀತಿಸ್ತಾನೆ. ಹಲ್ಲೆಲೂಯಾ. ಏನು ಸರ್ಟಿಫಿಕೇಟ್ ಏನು ಕೇಳಲ್ಲ. ನೀ ದೇವ್ರಿಗೆ ಇಷ್ಟ ಆದ್ರೆ ಸಾಕು, ನೀನು ಪ್ರೀತಿಸ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮ ಸ್ಥಳದಲ್ಲಿ ಸಾಯೋದಕ್ಕಾಗಿ ಯೇಸುವನ್ನು ಕಳಿಸಿಕೊಂಡ. ನಮ್ಮ ಸ್ಥಳದಲ್ಲಿ ನಮ್ಮ ಪಾಪಗಳಿಗೋಸ್ಕರ ನಮ್ಮನ್ನು ಬಿಡಿಸ್ಬೇಕಂತ. ಈಗ ಯಾರೋ ಒಬ್ರು ಮಿನಿಸ್ಟರ್ ಮಗನು ಕಾರ್ ಓಡಿಸ್ಕೊಂಡು ಹೋಗ್ತಾ ಇರ್ತಾನೆ. ಅವನು ಯಾರ ಮೇಲೆ ನಾಟಿಸ್ಬಿಟ್ಟು ಒಬ್ಬರನ್ನ ಮೂವರನ್ನ ಸಾಯಿಸ್ಬಿಡ್ತಾರೆ. ಈಗ ಅಲ್ಲಿ ಕೋರ್ಟಲ್ಲಿ ಲಾಯರ್ ಮುಂದೆ ಕೇಸಲ್ಲಿ ಒಬ್ಬರನ್ನ ತೋರಿಸ್ಬೇಕು, ಯಾರನ್ನ ದಲಿತನ ಒಬ್ಬರನ್ನ ಎತ್ತಿ ಹಾಕ್ಬಿಡ್ತಾನೆ. ಆಮೇಲೆ ಅವ್ರನ್ನ ತೋರಿಸ್ಬಿಟ್ಟು ಇವ್ರನ್ನ ಬಚಾವ್ ಮಾಡ್ಕೊಂಡ್ಬಿಡ್ತಾರೆ. ಅದೇ ರೀತಿ ನಾವೆಲ್ಲ ಪಾಪ ಮಾಡಿದ್ರಿ, ನಾವೆಲ್ಲ ಮೋಸ ಮಾಡಿದ್ರಿ, ನಾವೆಲ್ಲ ದೇವ್ರಿಗೆ ಅನ್ಯಾಯ ಮಾಡಿದ್ರಿ, ದೇವ್ರಿಗೆ ಅಶುದ್ಧವಾಗಿ ನಡ್ಕೊಂಡಿದ್ರಿ, ಮೋಸವಾಗಿ ನಡ್ಕೊಂಡಿದ್ರಿ. ನಮ್ಮ ಬಂದು ಬಾಯಿಗೆ ಬಂದಿದ್ದ ಮಾತು ಕೆಟ್ಟದ್ದು, ನಮ್ಮ ದೃಷ್ಟಿ ಕೆಟ್ಟದಾಗಿತ್ತು, ನಾವು ಕೇಳಿದ ಶಬ್ದಗಳು ಕೆಟ್ಟದಾಗಿತ್ತು, ನಮ್ಮ ಹೃದಯ ಕೆಟ್ಟದಾಗಿತ್ತು, ನಮ್ಮ ಆಲೋಚನೆ ಕೆಟ್ಟದಾಗಿತ್ತು. ಒಂದೊಂದು ದೇವರನ್ನ ರೇಗಿಸ್ತಾ ಇದ್ವಿ. ಮೊದಲನೇದಾಗಿ ದೇವರನ್ನ ನಂಬಲಿಲ್ಲ, ದೇವರ ಅಲ್ಲದವ್ರನ್ನ ನಾವು ದೇವರಲ್ಲಿ ಇದೆಲ್ಲ ನೋಡಿದ್ರೆ ದೇವರನ್ನ ದೇಶ ಆದರೂ ಕೂಡ ಇದನ್ನ ಯಾವುದು ಮನಸ್ಸಲ್ಲಿ ಇಟ್ಕೊತೀರಾ? ಮಹಿಮೆಯನ್ನ ಸಿಂಹಾಸನವನ್ನ ಬಿಟ್ಟು ಪಡುವನಾಗಿ ಯೇಸು ಕ್ರಿಸ್ತನೇನಾಗಿ ಒಬ್ಬ ನಿಮಗಿಂತ ಹೀನಾಯ ಸ್ಥಿತಿಯಲ್ಲಿ ಬಂದು ಇತರನೇ ಇದ್ದು ಭೂಮಿಯಲ್ಲಿ ಪ್ರಾಣ ಕೊಟ್ಟು ನಿನ್ನನ್ನ ಬಿಡಿಸ್ಕೊಂಡ. ನಿನ್ ಜಾಗದಲ್ಲಿ, ನೀನ್ ಸಾಯೋ ಜಾಗದಲ್ಲಿ ಆತನ ತನ್ನ ಪ್ರಾಣನ ಕೊಟ್ಟು ನಿನ್ನನ್ನ ಕರ್ಕೊಂಡ, ನಿನ್ನನ್ನ ಬಿಡಿಸ್ಕೊಂಡ, ಬೇಗ ನಿನಗೆ ಕೊಟ್ಟ. ನಾನ್ ಶಿಕ್ಷೆ ಅನುಭವಿಸ್ತೀನಿ, ಇವನ್ನ ಬಿಟ್ಬಿಡು. ನಾನು ಯೇಸು ಸ್ವಾಮಿ ಏನ್ ಹೇಳಿದ್ದು ಸೈತಾನ್ ಹತ್ರ? ನಾನು ಶಿಕ್ಷೆ ಅನುಭವಿಸ್ತೀನಿ, ಇವ್ರನ್ನ ಬಿಟ್ಬಿಡು. ಆ ಶಿಕ್ಷೆನ ನನ್ನ ಮೇಲೆ ಹಾಕೋತೀನಿ, ಇವ್ರಿಗೆ ಆ ಶಿಕ್ಷೆ ಬೇಡ. ನಿಜವಾಗಿ ಹೇಳ್ತೀನಿ, ನೀನು ನಾನು ಮಾಡಿರೋ ತಪ್ಪಿಗೆ ಕ್ಷಮಿಸೋದಿಲ್ಲ, ಅಷ್ಟು ಪಾಪಗಳು, ಅಷ್ಟು ತಪ್ಪುಗಳು ಮಾಡಿದ್ರಿ. ಆದ್ರೂ ಕೂಡ ಕ್ಷಮಿಸಿದ್ರೆ ದೇವ್ರ ಕೃಪೆ. ಕೃಪೆ ಅಂದ್ರೆ ಏನಂದ್ರೆ, ನಾವು ಅರ್ಹರಲ್ಲದೇ ಇದ್ರೂ ಅರ್ಹರನ್ನಾಗಿ ಮಾಡೋದೇ ಕೃಪೆ. ನೀವು ಓದೋವಾಗ ಕೇಳಿದ್ರೆ ಗ್ರೇಸ್ ಮಾರ್ಕ್ಸ್ ಅಂತ ಕೊಡ್ತಾರೆ. ಒಂದು 45, 42 ಬಂದಿದ್ರೆ 3 ಮಾರ್ಕ್ಸ್ ಕೊಟ್ಟು ಪಾಸ್ ಮಾಡ್ತಾರೆ. ಅದನ್ನೇನಂತಾರೆ? ಗ್ರೇಸ್. ಗ್ರೇಸ್ ಅಂದ್ರೆ ಏನು? ಕೃಪಾಂಕ ಅಂತಾರೆ ಕನ್ನಡದಲ್ಲಿ. ಕೃಪಾ ಪ್ಲಸ್ ಅಂಕ, ಕೃಪಾಂಕ. ಕೃಪಾಂಕ ಅಂದ್ರೆ ಗ್ರೇಸ್ ಮಾರ್ಕ್ಸ್. 43 ಬಂದಿದೆ, 45 ಬೇಕು ಜಸ್ಟ್ ಪಾಸ್ಗೆ, 3 ಹಾಕಿ ಕೊಡ್ತಾರೆ. ಇದನ್ನ ಗ್ರೇಸ್ ಅಂತಾರೆ. ಇದನ್ನೇ ನಾವು ಅರ್ಹರಲ್ಲದೇ ಇದ್ರೇನು ದೇವರು ನಮ್ಮನ್ನ ನಿತ್ಯ ಜೀವಕ್ಕೆ, ಪರಲೋಕಕ್ಕೆ ಅರ್ಹರನ್ನಾಗಿ ಮಾಡುವುದೇ ಕೃಪೆ. ಹಲ್ಲೆಲೂಯಾ. ಎಲ್ಲರೂ ಹಲ್ಲೆಲೂಯಾ ಹೇಳಿ. ಚಿಕ್ಕ ಮಕ್ಕಳೆಲ್ಲ ಹೇಳ್ತಾ ಇದ್ದೀರಾ? ನೀವೆಲ್ಲ ಪರವಾಗಿಲ್ಲ, ನೋಡ್ಬೇಕು ಈ ಕಡೆ ಕೂಡ ಗಮನ. ಹಲ್ಲೆಲೂಯಾ. ರೋಮಪುರ 5:8 ಓದಿ. ಯೇಸುವನ್ನು ನಮಗಾಗಿ ಕೊಟ್ಟಿರೋದ್ರಲ್ಲಿ ದೇವರ ಪ್ರೀತಿ ಕಾಣಿಸ್ತಾರೆ ಇಲ್ವಾ? ಬೇಗ ಓದ್ಬೇಕೀಗ. ರೋಮನ್ 5:8. ಆದರೆ ನಾವು ಪಾಪಿಗಳಾಗಿದ್ದಾಗಲೂ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟಿದ್ರಲ್ಲಿ ದೇವರು ನಮ್ಮ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ದಾನೆ, ಎಷ್ಟು ಪ್ರೀತಿ ಇಟ್ಟಿದ್ದಾನೆ ನೋಡು. ನಾವು ಪಾಪಿಗಳು, ದ್ರೋಹಿಗಳು, ಬೈಯೋರು, ಒಡೆಯೋರು, ಮೋಸ ಮಾಡೋರು, ವಂಚಿಸೋರು, ಅನ್ಯಾಯ ಮಾಡೋರು, ಸುಳ್ಳುಗಳೋರು, ಬಡವರಿಗೆ ಮೋಸ ಮಾಡೋರು, ನಮ್ದವ್ರಿಗೆ ಮೋಸ ಮಾಡೋರು, ದೋಷಗಳು, ವಿಗ್ರಹಾರಾಧನೆ, ಪೂಜೆ, ಆ ಪದ್ಧತಿ ಈ ಪದ್ಧತಿ ಮಾಡಿ ದೇವರನ್ನ, ಸೃಷ್ಟಿಯನ್ನ, ನಾವು ಸೃಷ್ಟಿಕರ್ತನನ್ನ ಪೂಜಿಸ್ತೀರ, ಸೃಷ್ಟಿಗಳನ್ನ ಪೂಜಿಸ್ತೀರಿ, ಸೃಷ್ಟಿಯ ನಿರೂಪಗಳನ್ನು ನಾವು ಆರಾಧಿಸ್ತೀವಿ. ಇದೆಲ್ಲ ದೇವರನ್ನ ದ್ವೇಷಿಸಿ. ಮತ್ತೆ ನಮ್ಗೆ ಯಾರನ್ನ ಏನನ್ನ ಮಾಡ್ಬಿಟ್ರೆ ಅವ್ರ ಮುಖ ನೋಡಲ್ಲ, ಅವ್ರ ಹತ್ರ ಮಾತಾಡಲ್ಲ, ಅವ್ರನ್ನ ಕ್ಷಮಿಸಲ್ಲ, ಅವ್ರ ಪ್ರೋಗ್ರಾಮ್ ಹೋಗಲ್ಲ. ನಿಜನ ಇಲ್ವಾ? ಅದೇ ತಾನೇ ನಾವು ಮಾಡೋದು. ಆದ್ರೆ ದೇವರು ನೋಡು ನಮ್ಮನ್ನ ಕ್ಷಮಿಸಿದ್ರೆ ನಮ್ಮ ಮೇಲಿಟ್ಟಿರೋ ಪ್ರೀತಿಗೆ ಅದೇ ಯೇಸುವನ್ನ ಕಳಿಸ್ಕೊಟ್ಟಿದ್ದೀವಿ. ನಾವು ನೋಡ್ಬೇಕು ದೇವರ ಪ್ರೀತಿಯು ಹೇಗೆ ಪ್ರಕಟಿಸಲ್ಪಟ್ಟದೆ.
ಯೋಹಾನ 3:16 ಜಾನ್ ಚಾಪ್ಟರ್ 3:16 ಫಾಸ್ಟ್ ಆಗಿರ್ಬೇಕು. 3:16 ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನನ್ನು ನಮ್ಮ ಒಬ್ಬನಾದರೂ ನಾಶವಾಗದೆ ನಿತ್ಯ ಜೀವಕ್ಕೆ ಹೋಗ್ಬೇಕಂತ ಕೊಟ್ಟ. ನೋಡಿ, ಅದು ಮೊದಲನೇ ಲೈನ್ ಏನಿದೆ? ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಇಟ್ಟು. ಲೋಕ ಅಂದ್ರೆ ಭೂಮಿ, ಭೂಮಿ ಅಂದ್ರೆ ನೀನು ನಾನು, ಈ ಲೋಕದಲ್ಲಿರೋ ಮನುಷ್ಯನ ಭೂಮಿಯವರು ಅಂತಾರೆ, ಭೂಮಿ ಅಂತಾರೆ. ಹಲ್ಲೆಲೂಯಾ. ದೇವರು ಈ ಭೂಮಿಯಲ್ಲಿರೋ ಮನುಷ್ಯನ ಮೇಲೆ ಎಷ್ಟೋ ಪ್ರೀತಿಯನ್ನು ಇಟ್ಟು, ಎಷ್ಟೋ ಪ್ರೀತಿಯನ್ನು ಇಟ್ಟು ತನ್ನ ಒಬ್ಬನೇ ಮಗನಾದ ಯೇಸುವರ ನಮಗೋಸ್ಕರ ಈ ಭೂಮಿಗೆ ಕಳಿಸಿಕೊಂಡ. ಆತ ನಮ್ಮ ಒಬ್ಬನಾದ ನಾಶವಾಗಬಾರ್ದಂತ ನಿತ್ಯ ಜೀವಕ್ಕೆ ಹೋಗ್ಬೇಕಂತ ಕಳಿಸಿಕೊಂಡ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾರಾದ್ರೂ ತ್ಯಾಗ ಮಾಡಿದ್ರೆ ನಿಮಗೋಸ್ಕರ ಹೇಳಿ, ತಂದೆಯಲ್ಲಿ, ತಾಯಿಯಲ್ಲಿ, ಅಣ್ಣ, ತಮ್ಮ, ತಂಗಿ, ದೊಡ್ಡಪ್ಪ, ಚಿಕ್ಕಪ್ಪ, ಯಾಕೆ ನಿಮಗೆ ಗೊತ್ತಿಲ್ಲ? ಯಾವ್ದನ್ನ 5ನೇ ತಲೆಮಾರು ತಾತ, 10ನೇ ತಲೆಮಾರು ತಾತ ಏನನ್ನ ಪ್ರಾಣ ಕೊಟ್ಟ ನಿನ್ ಪಾಪಗಳು ಕ್ಷಮಿಸೋದಿಕ್ಕೆ ಕೊಟ್ರ? ಇಲ್ಲ. ತಿಂದ್ರು, ಮಜಾ ಮಾಡಿದ್ರು, ಹೋದ್ರು, ಮೋಸ ಮಾಡಿದ್ರು, ಹೋದ್ರು. ಆಮೇಲೆ ನಾವಿದ್ದಂಗೆ ಅವರು ಇದ್ರು. ಯೇಸು ಹತ್ರ ಬರ್ದಿ ಮುಂಚೆ ನಾವು ಹೆಂಗಿದ್ರು ಗೊತ್ತಾ? ಹಂಗೆ ಅವರು ಇದ್ದಿದ್ದು, ಅಂತ ಬುದ್ಧಿನೇ ಅವ್ರಿಗೂ ಇದ್ದಿದ್ದು. ಹೋದ್ರು, ಮಜಾ ಮಾಡಿದ್ರು, ನಿನ್ ತರ ನನ್ನ ತರನೇ ಇದ್ರು. ಯೇಸು ಹತ್ರ ಬರ್ದಿರಾಗ ಹೆಂಗಿದ್ರು ಹಂಗಿದ್ರು, ಹೋದ್ರು. ಯಾರು ನಿನ್ಗೋಸ್ಕರ ಪ್ರಾಣ ಕೊಟ್ಟಿಲ್ಲ? ಯೇಸು ಕ್ರಿಸ್ತ ದೇವರು ಮಾತ್ರ ನೀನು ಪ್ರಾಣ ಕೊಟ್ಟಿದ್ದಾನೆ. ನೀನ್ ಸಾಯಬಾರದು, ಬದುಕಬೇಕು. ನೀನ್ ಭೂಮಿಗೆ ಕಡೆ ಆಗಬಾರದು, ಪರಲೋಕ ಎಂಬ ಸ್ವರ್ಗಕ್ಕೆ ನೀನು ಬರ್ಬೇಕಂತ. ಹಲ್ಲೆಲೂಯಾ. ನಿಜವಾಗ್ಲೂ ಪ್ರೀತಿ ಅಲ್ಲ ಇದು? ತ್ಯಾಗಭರಿತ ಪ್ರೀತಿ ಅಲ್ವಾ? ದೋಷಗಳ ಪ್ರೀತಿ ಅಲ್ಲ, ಮನೆಯಲ್ಲಿರ ಪ್ರೀತಿ ಅಲ್ವಾ? ಆಮೇಲೆ ಈ ತರ ನೀನು ಯಾರು ಪ್ರೀತಿ ಮಾಡಲ್ಲ ಅಂದಿದ್ದು ನಾನು ಮೊದಲನೇ ಮಾತಲ್ಲ. ಅದಕ್ಕೆ ಯೇಸು ತರ ನೀನು ಯಾರು ಪ್ರೀತಿ ಮಾಡಲ್ಲ ಸಿಸ್ಟರ್. ನಿಮ್ ಮದುವೆ ಆಗಿರೋ ಸಿಸ್ಟರು, ಮದುವೆ ಆಗಿರೋ ಸಿಸ್ಟರು, ನಿಮ್ ಮದುವೆ ಆಗಿರೋ ಬ್ರದರು, ಮದುವೆ ಆಗದಿರೋ ಬ್ರದರು ಯೇಸುವಷ್ಟು ನಿಮ್ಮನ್ನ ಪ್ರೀತಿ ಮಾಡಲ್ಲ. ಒಂದೊಂದ್ಸಾರಿ ನಿಮ್ ಬಾಯಲ್ಲಿ ನಮ್ಮ ತಂದೆ ತಾಯಿ ತರ ಬರಲ್ಲ ಯಾರು ಅಂತೀರ? ನೋ, ತಪ್ಪು. ಯೇಸುನ ಯಾಕೆ ಬರ್ದು ಬಿಟ್ಟು ಅದರ ಮಾತಾಡ್ತೀಯಾ? ನನ್ನ ತಂದೆ ತರ, ತಾಯಿ ತರ, ಅತ್ತೆ ಮಾವ ಬರಲ್ಲ ಅಂತೀರ? ನೋ. ನಮ್ಮ ಅಣ್ಣ ತಮ್ಮ ತರ, ಗಂಡ ಬಾಮೈದ ಬರಲ್ಲ ಅಂತ ತಪ್ಪು. ಯೇಸು ತರ ಯೇಸುಗೆ ಅವ್ರನ್ನ ಸಮಾನ ಮಾಡ್ಬಿಟ್ರ? ನಿಮ್ ತಂದೆ ಯೇಸು ಸಮಾನ? ನಿಮ್ಮ ಅಣ್ಣ ತಮ್ಮ ಅಣ್ಣ ತಂದೆ ಯೇಸು ಸಮಾನ? ನಿಮ್ಮ ಅತ್ತೆ ಮಾವ ಬರಲೇನೋ? ಯೇಸು ಸ್ವಾಮಿ ಬರ್ತಾರೆ. ನಿಮ್ಮ ಅತ್ತೆ ಮಾವ ಬರಲೇನೋ ಸಮಾನ ತಂದೆ ತಾಯಿ ಯೇಸು ಸ್ವಾಮಿ? ಅದರಿಂದ 1000 ಪಟ್ಟು ಜಾಸ್ತಿ. ದಯವಿಟ್ಟು ಆ ಮಾತು ಯಾರ ನಿಮ್ಮ ಬಾಯಿಂದ ಬಂದಿದ್ರೆ ಪಾಪ, ತಪ್ಪು. ನಿಮ್ ಗಂಡನ ಮನೆಗೆ ಹೋದ ಕೂಡ ನಂಬೇಡಿ. ಯೇಸುವನ್ನ ನೀನು ಮರೆತು ಮಾತಾಡ್ತೀಯ ಅಂದ್ರೆ ನೀನು ಒಳಗಡೆ ಶರೀರ ಇನ್ನು ಜೀವ ಇದೆ, ನೀನು ಬಿಟ್ಕೊಂಡಿದ್ಯಾ, ಆತ್ಮ ನಿನ್ನಲ್ಲಿ ಇನ್ನೂ ಬಲಗೊಳ್ತಾ ಇಲ್ಲ. ಹಲ್ಲೆಲೂಯಾ. ತಪ್ಪೇ ಹೇಳ್ಕೊಡ್ತಾ ಇದ್ದಾರೆ. ಅವನಷ್ಟು ಪ್ರೀತಿ ಯಾರು ಮಾಡಲ್ಲ. ನನ್ನ ವಾಕ್ಯ ಇಟ್ಕೊಂಡು ಮಾತಾಡ್ತಾ ಇದ್ದೀನಿ. ಹಲ್ಲೆಲೂಯಾ. ಅನ್ಬೇಡಿ, ದಯವಿಟ್ಟು ಅನ್ಬೇಡಿ. ನಮ್ಮ ಅಣ್ಣ ತರ ಯಾರು ಬರಲ್ಲ ಅನ್ಬೇಡಿ ದಯಮಾಡಿ. ನಿನ್ನ ಅಣ್ಣ ಒಬ್ಬ ಇದ್ದಾರೆ, ಯೇಸು ಸ್ವಾಮಿ. ಆತನೇ ನಿನಗೂ ಆ ಅಣ್ಣನಿಗೂ ತಂದೆ. ಆ ತಂದೆ ಮಕ್ಕಳೇ ನಿಮ್ಮಿಬ್ಬರು ಒಬ್ಬನಿದ್ದಾನೆ, ಗ್ರೇಟೆಸ್ಟ್ ಮ್ಯಾನ್ ಜೀಸಸ್ ಕ್ರೈಸ್ಟ್. ಹಲ್ಲೆಲೂಯಾ. ಗ್ರೇಟೆಸ್ಟ್ ಮ್ಯಾನ್, ಗ್ರೇಟೆಸ್ಟ್ ಗಾಡ್. ಆಮೆನ್, ಆಮೆನ್, ಹಲ್ಲೆಲೂಯಾ. ಒಂದು ಯೋಹಾನ 3:16 ಪ್ರತಿಯೊಬ್ಬರು ಕೂಡ ನಾವು ಎಂಥವರಾಗಿರ್ಬೇಕಂತ ವಾಕ್ಯ ಹೇಳುತ್ತೆ. 1 ಜಾನ್ 3:16. 1 ಯೋಹಾನ 3. ಕ್ರಿಸ್ತನು ನಮಗೋಸ್ಕರ. ನೋಡ, ಆ ವಾಕ್ಯ ಇಲ್ಲಿ ತಗೊಂತ ಇದ್ದಾರೆ. ಅಲ್ಲಿ 3:16, ಇಲ್ಲಿ 3:16 ಅಲ್ವಾ? 3:16 ಚೆನ್ನಾಗಿ ನೆನಪಲ್ಲಿ ಇಟ್ಕೊಳ್ಳಿ. ಯಾಕಂದ್ರೆ ವಾಕ್ಯ ಹೇಳೋದಕ್ಕೆ, ಸುವಾರ್ತೆ ಹೇಳೋದಕ್ಕೆ, ದೇವರಲ್ಲಿ ಕರೆಯೋದಕ್ಕೆ ಈ 3 ವಾಕ್ಯನ ಹೇಳಿದ್ರೆ ಸಾಕು. 3:16. 1 ಯೋಹಾನ 1 ಜಾನ್ 3:16. 1 ಯೋಹಾನ 3:16. ನಾನು ಫಾಸ್ಟ್ ಆಗಿ ಹೇಳ್ತಾ ಇಲ್ಲ, ಮಾತುಗಳು ಬೇಕಾದ್ರೆ ಫಾಸ್ಟ್ ಆಗಿ ಹೇಳ್ತೀನಿ, ವಾಕ್ಯಗಳು ಮಾತ್ರ ನಿಮ್ಗೆ ತಪ್ಪಾದಂತ 3 ಸಾರಿ ಹೇಳ್ತೀನಿ. ನಾನು ನೋಡ್ತೀನಿ ಕೆಲವು ಯೂಟ್ಯೂಬ್ ಅಲ್ಲಿ ಏನ್ ಫಾಸ್ಟ್ ಆಗಿ ವಾಕ್ಯ ಹೇಳ್ತಾರೆ ಗೊತ್ತಾ? ಆಮೆನ್, ಹಲ್ಲೆಲೂಯಾ. ಏನ್ ಹೇಳ್ತಾ ಇದ್ದಾರೆ? ಕ್ರಿಸ್ತನು ನಮಗೋಸ್ಕರ ಏನ್ ಮಾಡ್ದಂತೆ? ಪ್ರಾಣವನ್ನ ಕೊಟ್ಟ. ನಾನು ಹೋದ್ರೇನು ಪರವಾಗಿಲ್ಲ, ನೀವು ಬದುಕಬೇಕು. ಯಾಕೆ ಹೇಳು? ಆತನ ಪ್ರಾಣ ಕೊಡೋದಕ್ಕೂ ಪ್ರಾಣ ಪಡ್ಕೊಳ್ಳೋದಕ್ಕೂ ಶಕ್ತಿ ಇದೆ. ನಿನಗಿಲ್ಲ, ನನಗಿಲ್ಲ. ಪವರ್
ಯೇಸು ಕ್ರಿಸ್ತನಿಂದ ನೀನು ಬದುಕಿದೀಯ. ಆತನು ಸುರಿಸಿದ ರಕ್ತದಿಂದ ಇವತ್ತು ನೀನು ಹೋರಾಡ್ತಾ ಇದೆಯಾ. ಪರಲೋಕದಿಂದ ಹೋಗ್ತೀಯ. ಹಲ್ಲೆಲೂಯಾ. ಕೊಟ್ಟಿದ್ದಲ್ಲಿ ಪ್ರೀತಿಯು ಇಂಥದ್ದೆಂದು ನಮಗೆ ತಿಳಿದರೆ ಎಷ್ಟು ಪ್ರೀತಿ ನೋಡಿ. ಯೇಸು ಕ್ರಿಸ್ತ ದೇವರು ನಮ್ಮನ್ನ ಪ್ರೀತಿ ಮಾಡೋದು. ಆಮೇಲೆ ನಾವು ಕೂಡ ಒಬ್ಬರಿಗೋಸ್ಕರ ಒಬ್ಬರು ಪ್ರಾಣ ಕೊಡುವವರಾಗಿದ್ದೀವಿ. ಅಂದ್ರೆ ಸಾಯೋದಲ್ಲ, ಬಯಸ್ಕೋಬೇಕು, ಮುಗಿಸ್ಕೋಬೇಕು. ಕೆಲವರು ಹೇಳ್ತಾರೆ ಚರ್ಚ್ ಕರ್ಕೊಂಡೋಗಿದೆ, ಕೇಳಿಸಾಗಿದೆ, ನೀನೇ ಕೇಳಿಸಿರೋದು. ಅದು ಸಾಯೋ ಮಾತುಗಳು. ಆಮೇಲೆ ಯಾವಾಗಲೂ ಯೇಸು ಯೇಸು ಅಂತ ಯಾವಾಗ ಮಾಡ್ತಾರೆ ಮಾಡ್ತೀಯ. ಸಾಯೋ ಜೀವಿತ ಅದು. ಒಂದೊಂದು ದಿನ ಕೂಡ ನಮ್ಮನ್ನ ಬೈತಾ ಇದ್ದೀವಿ ಲೋಕ. ಒಂದೊಂದು ದಿನ ಕೂಡ ನಾವು ಸುವಾರ್ತೆ ಹೇಳುವಾಗ, ದೇವರಲ್ಲಿ ತನವಾಗಿಂತ ಸೇವೆ ಮಾಡುವಾಗ, ಸಭೆಗಳನ್ನ ಕಟ್ಟುವಾಗ, ಸೇವಕರನ್ನು ಎಬ್ಬರಿಸುವಾಗ ನಮಗೆ ಈ ಲೋಕ ಬೈತಿದೆ, ಈ ಲೋಕ ದ್ವೇಷಿಸ್ತಿದೆ. ಅದು ಸಾಯೋ ಗರ್ಭವತಿ ಜೀವನ, ಪ್ರಸವ ವೇದನೆ ಜೀವನ. ಪ್ರಾಣವನ್ನ ಆಸೆಯನ್ನ ಬಿಟ್ಟು ಹೋರಾಟದ ಸೇವೆಗಾಗಿ, ಯೇಸು ಕ್ರಿಸ್ತನ ರಾಜ್ಯಕ್ಕಾಗಿ ಪ್ರಾಣ ತ್ಯಾಗ ಮಾಡಿ ಹೋರಾಡುವುದು. ಶತ್ರುನು ಪರವಾಗಿಲ್ಲ ಕ್ರಿಸ್ತನಿಗೋಸ್ಕರ ಅಂತ ಒಬ್ಬರಿಗೋಸ್ಕರ ನೀವು ಕೂಡ ಪ್ರೀತಿ ಮಾಡ್ತೀರಾ. ಖಂಡಿತವಾಗಿ ಯೇಸು ಕ್ರಿಸ್ತನಿಂದಾಗೆ ನೀನು ಎದ್ದೇಳುತ್ತೀಯ. ಯೇಸು ಕ್ರಿಸ್ತನ ಸತ್ತಂಗೆ ನೀನು ಸತ್ತ ಎದ್ದೇಳುತ್ತೀಯ. ನೆಕ್ಸ್ಟ್ ಎರಡನೇದೇನು? ಸೆಕೆಂಡ್ ಮೇನ್ ಎಂಡಿಂಗು, ದೇವರು ಸತ್ಯಶೀಲನು. ದೇವರ ಹತ್ರ ಸುಳ್ಳೇ ಇಲ್ಲ. ದೇವರ ಹತ್ರ ಒಂದು ತೀತ 1:2 ಓದಿ. ದೇವರು ಯಾವಾಗಲೂ ಸತ್ಯವಂತನು. ದೇವರು ಯಾವಾಗಲೂ ಸುಳ್ಳೇ ಆದ. ನಾವೆಲ್ಲ ಸುಳ್ಳು ಮಾತಾಡಿದ್ವಿ. ಇಲ್ಲಿರೋ ಚಿಕ್ಕ ಮಗುವಿಂದ ಹಿಡಿದು ಯಾಕಪ್ಪ ನೆಕ್ಸ್ಟ್ ಟೈಮ್ ಹೋಗ್ಬಿಡ್ಬಾರ್ದು, ಸಕ್ಕರಲ್ಲಿ ಎದ್ದೇಳ್ಬಾರ್ದು. ಯಾರು ನೀನು ಕೇಳಬಾರ್ದು, ಕೇಳಿದ್ರೆ ಕೇಳಿ. ಅಲ್ಲೆಲ್ಲೂಯಾ. ಆಮೇಲೆ ದೇವರು ಸುಳ್ಳನ್ನ ಮಾತಾಡಲ್ಲ. ನೀನು ನಾವು ಒಂದು ಚಿಕ್ಕ ಮಗು ಕೂಡ ಸುಳ್ಳು ಹೇಳಿ. ಯಾರು ತುಂಬಾ ಚಿಕ್ಕ ಮಗು ಸ್ಟೀಪ್ ಕೂಡ ಸುಳ್ಳು ಹೇಳ್ತಾರೆ, ಹೇಳ್ತಾ ಇದ್ದಾರೆ. ಆಮೇಲೆ ಮುಂದೆ ಹೇಳ್ತಾರೆ, ಅವೇನೋ ನಮ್ಗೆ ಗೊತ್ತಿಲ್ಲ. ಎಲ್ಲಾರು ಸುಳ್ಳು ಮಾತಾಡ್ತೀವಿ ಭೂಮಿಯಲ್ಲಿರೋದು. ದೇವರು ಮಾತ್ರ ಸುಳ್ಳಾದ ಬಾಯಲ್ಲಿ ಮಾತಾಡ್ತಾರೆ. ಆಮೇಲೆ ದೇವರ ವಾಕ್ಯ ಸುಳ್ಳಂತೀರಿ, ಬೈಬಲ್ ಸುಳ್ಳಂತೀರಿ, ಮಾತುಗಳು ಸುಳ್ಳಂತೀರಿ, ಇದರಲ್ಲಿ ಬರೆದಿರೋದು ಸುಳ್ಳಂತೀರಿ. ಬೈಬಲ್ ಅಲ್ಲಿ ನಾವಂತೀವಿ ಅದು ಸತ್ಯನೇ. ಸುಳ್ಳು ಆಡಲ್ಲ ದೇವರು, ಸುಳ್ಳು ಅವನಲ್ಲಿ ಇಲ್ಲ. ಆದ್ರೆ ದೇವರಲ್ಲಿ ಮಾತ್ರವೇ. ಅಲ್ಲಿ ದೇವರು ಯಾವ ಸುಳ್ಳನ್ನು ತಿಳಿಯುವುದಿಲ್ಲ. ಸುಳ್ಳಂದ್ರೆ ನಾವಾದ್ರೂ ಟೇಸ್ಟ್ ಮಾಡಿದ್ದೀವಿ. ಸುಳ್ಳಂದ್ರೆ ಏನಂತ ನಮ್ಗೆ ಗೊತ್ತು. ಕೇಳ್ಬೇಕಪ್ಪ, ಕೇಳ್ಬೇಕಲ್ಲ, ನೋಡಿದ್ರೆ ಹೇಗೆ ಬರೋದು ಕಡೆ ಗಮನ ಕೊಡ್ತೀವಿ. ಅಲ್ಲಿ ವಿವರಣೆ ಕೊಡುವಾಗ ನೋಡ್ಬೇಕು. ವಾಕ್ಯ ಹೇಳುವ ಮಾತ್ರ ಟಕ್ಕಲ್ಲಿ ನೋಡ್ಬಿಟ್ಟು ಮನೆಗೆ ಹೋಗಿ ರೆಫರೆನ್ಸ್ ನೋಡ್ಬೋದು. ಯಾಕಂದ್ರೆ ನಿಮ್ಗೆ ಅರ್ಥನ ತೆಗೆದಾಕೋದಕ್ಕೆ ಸೈತಾನ ಯಾವಾಗಲೂ ಪ್ರಯತ್ನ ಪಡ್ತಾನೆ. ನಿಮ್ಗೆ ಯಾರು ವಿವರಿಸ್ತಾರೆ ಮನೆಯಲ್ಲಿ ವಾಕ್ಯನ? ಈ ವಾಕ್ಯ ತಿಳ್ಕೊಂಡ್ರೆ ಅಲ್ಲಿ ಹೋಗಿ ಓದ್ಕೊತೀಯ, ನಿಮ್ಗೆ ಗೊತ್ತಾಗ್ತದೆ. ಹಲ್ಲೆಲೂಯಾ. ಏನು ದೇವರಲ್ಲಿ ಸುಳ್ಳು ತಿಳಿದಿರೋದೇ ಇಲ್ಲ. ಸುಳ್ಳಂದ್ರೆ ದೇವರೇನಂತ ಗೊತ್ತಾ? ದೇವರೇ ಸುಳ್ಳನ್ನು ಹೆಂಗಿರ್ತೀನಿ ಅಂತ ಕೇಳ್ತಾಗತ್ತೆ. ನಾವು ಹೇಗೆ ದೇವರನ್ನು ಹೋಗ್ಬಿಟ್ಟು ನಾವು ದೇವರೇ ಸುಳ್ಳಂದ್ರೆ ಏನಂದ್ರೆ ನಮ್ಗೆ ಗೊತ್ತಿಲ್ಲ, ನಿಮ್ಗೆ ಗೊತ್ತು ಅಂತ ಅರ್ಥ ಆಯ್ತು. ಇವಾಗ ನಮ್ಮನ್ನ ಯಾರನ್ನ ಕೇಳಿ ಸುಳ್ಳಂದ್ರೆ ಏನಂದ್ರೆ ಇಲ್ಲದೆ ಇರೋದು ಅಂತೀವಿ. ದೇವ್ರಿಗೆ ಅರ್ಥ ಗೊತ್ತು, ಅದನ್ನು ವಿವರಿಸ್ತಾನೆ. ಆದ್ರೆ ಬರ್ತಿರೋದು ಬೈಬಲ್. ಆ ಸುಳ್ಳು ಹೆಂಗಿರ್ತದೆ ಅಂತ ಕೇಳಿದ್ರೆ ನಮ್ಗೆ ಗೊತ್ತಿಲ್ಲ ಅಂತಾರೆ. ಆದ್ರೆ ಸುಳ್ಳಂದ್ರೆ ಏನಂದ್ರೆ ದೇವ್ರು ಹೇಳ್ತಾರೆ ಇಲ್ಲದೆ ಇರೋದೇ ಸುಳ್ಳು. ಮಾತಾಡ್ತಾ ಇರೋದನ್ನ ಮಾತಾಡಿದ್ದೀನಿ ಅನ್ನೋದೇ ಸುಳ್ಳು. ಮಾತಾಡೋದಿಲ್ಲ ಇಲ್ಲ ಅನ್ನೋದೇ ಸುಳ್ಳು. ನೋಡಿದಿನ ನೋಡಿಲ್ಲ ಅಂತ ಹೇಳೋದೇ ಸುಳ್ಳು. ಮಾಡಿದಿನ ಮಾಡಿಲ್ಲ ಅಂತ ಹೇಳೋದೇ ಸುಳ್ಳು. ಆಮೇಲೆ ನಮ್ಗೆ ಗೊತ್ತು, ದೇವ್ರು ಅದನ್ನು ವಿವರಿಸ್ತಾನೆ. ಸುಳ್ಳು ಹೆಂಗಿದೆ ದೇವರಂದ್ರೆ ನಮ್ಗೆ ಗೊತ್ತಿಲ್ಲ. ಟೇಸ್ಟ್ ಹೆಂಗಿದೆ, ಅದು ನೋಡೋಕೆ ತಿನ್ನಕ್ಕೆ ಹೆಂಗಿದೆ ನೋಡೋದಂದ್ರೆ ಗೊತ್ತಿಲ್ಲ. ನಮ್ಗೆ ಗೊತ್ತು. ಯಾಕಂದ್ರೆ ಸುಳ್ಳು ಹೇಳ್ಬೇಕು ಸಂತೋಷ ಪಡ್ತೀವಿ. ಹೇಳಿದ್ರೆ ತಪ್ಪಿಸ್ಕೊಟ್ರಿ ಅಂತ ಇಲ್ಲ, ನಮ್ಗೆ ಅದು ಗೊತ್ತು. ದೇವ್ರು ಸುಳ್ಳು ಆಗೋದೇ ಇಲ್ಲ. ಸುಳ್ಳು ಬೇಕಾಗಿಲ್ಲ. ಯಾಕಂದ್ರೆ ಅದು ನ್ಯಾಯಾಧಿಪತಿ, ನ್ಯಾಯ ತೀರಿಸೋದು ಲೋಕಕ್ಕೆ. ಅದರ ಅನ್ಯಾಯ ಸುಳ್ಳು ಎಷ್ಟು ಮಾತ್ರ ಕೂಡಿರಲ್ಲ. ಹಲ್ಲೆಲೂಯಾ. ಅದರ ಎಷ್ಟು ಮಾತ್ರಕ್ಕೂ ಸುಳ್ಳು ಇರಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಓದಿ 1:2. ಆಮೆನ್. ಪಾಸ್ಟರ್ ಓದಿ ಸಿಸ್ಟರ್.
ಆಧಾರ ಮಾಡಿದೆ. ಏನಂತ ಇದೆ ಪದ? ಎಲ್ಲಾರು ಕೇಳಿ, ಎಲ್ಲಾರು ಹೇಳಿ. ಒಬ್ಬರು ಹೇಳ್ತಾ ಇಲ್ಲ, ಸಿಸ್ಟರ್ ಹೇಳ್ತಾ ಇಲ್ಲ, ಅವರು ಹೇಳ್ತಾ ಇಲ್ಲ, ಹೇಳಿ ಎಲ್ಲ. ಸುಳ್ಳೇ ಆಡಲ್ಲ ದೇವರು. ದೇವ್ರ ಬಾಯಲ್ಲಿ ಸುಳ್ಳೇ ಸಿಗಲ್ಲ. ಸುಳ್ಳು ಹೇಳಿದ್ರೆ ದೇವರು ಹಲ್ಲೆಲೂಯಾ ಹಲ್ಲೆಲೂಯಾ. ಹೇಳ್ತೀನಿ ಆಮೇಲೆ ಏನಂತ ನನಗೆ ಹೇಳ್ಬೇಕು, ಇಬ್ರು ಹೇಳ್ಬೇಕು. ಸುಳ್ಳು ಹೇಳಲ್ಲ ಅಂದ್ರೆ ನಮ್ಮಲ್ಲಿ ಇಲ್ಲ ಅಂದ್ರೆ ಖಂಡಿತ ನಾವು ಪಕ್ಕ ಪಾಪಿಗಳು. ನಾನು ಸುಳ್ಳೇ ಹೇಳಲ್ಲ, ಸುಳ್ಳು ನಾನು ಮಾತಾಡಲ್ಲ ಅಂತ ನಾವು ಹೇಳ್ತಿರಲ್ಲ, ಪಕ್ಕ ಪಾಪಿಗಳು. ನಮ್ಮನ್ನು ನಾವೇ ಮೋಸ ಮಾಡ್ಕೊಂತ ಇದ್ದೀವಿ. ನಾನು ಮೋಸ ಮಾಡಲ್ಲ ಯಾರಿಗೂ, ನಾನು ಸುಳ್ಳು ಹೇಳಲ್ಲ ಅಂತ ಮಾಡ್ಬಿಟ್ಟು ಹೇಳ್ತಾರಲ್ಲ, ಅದೇನಂದ್ರೆ ದೇವರನ್ನ ಸುಳ್ಳುಗಾರನನ್ನಾಗಿ ಮಾಡ್ತಾರಂತೆ. ಯಾರನ್ನ ನೋಡಿ, ಅದು 1ನೇ ಅಧ್ಯಾಯದಲ್ಲಿ ಇದೇನು ಆತರ. 1 ಯೋಹಾನ 1ನೇ ಅಧ್ಯಾಯದಲ್ಲಿ 7ನೇ ವಚನದಲ್ಲಿ 8ನೇ ವಚನದಲ್ಲಿ 9ನೇ ವಚನದಲ್ಲಿ ಅದು ಬರ್ತಿದೆ ನೋಡಿ. 1 ಯೋಹಾನ, ನಾನು ತಪ್ಪು ಮಾಡಿಲ್ಲ, ನಾನು ಪಾಪ ಮಾಡಿಲ್ಲ, ನಾನು ಅನ್ಯಾಯ ಮಾಡಿಲ್ಲ, ನಾನು ಯಾರಿಗೂ ಮೋಸ ಮಾಡಿಲ್ಲ ನನ್ನ ಹತ್ರ ಹೇಳ್ತಾರೆ ಕೆಲವರು ಬಂದಾಗ. ನಮ್ಮಲ್ಲಿ ಪಾಪವಿಲ್ಲವೆಂದು ನಾವು ಹೇಳಿದರೆ ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ಳುತ್ತೇವೆ ಮತ್ತು ಸತ್ಯ ಎಂಬುದು ನಮ್ಮಲ್ಲಿ ಇಲ್ಲ. ನಮ್ಮ ಪಾಪಗಳನ್ನು ಒಪ್ಪಿಸಿಕೊಂಡು ಅರಿಕೆ ಮಾಡಿದರೆ ಅಲ್ಲೆಲ್ಲ ಆಮೇಲೆ ನೀತಿವಂತನು ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು. ನಾವು ಪಾಪ ಮಾಡಲಿಲ್ಲವೆಂದು ತಿರುಗ ಹೇಳ್ತಾ ಇದ್ದಾರೆ. ಮಾಡಲಿಲ್ಲವೆಂದು ಹೇಳಿದರೆ ಆತನನ್ನು ಮತ್ತೆ ಸುಳ್ಳು ಹೇಳಿದ್ರೆ, ತಪ್ಪು ಮಾಡಿದ್ರೆ, ಪಾಪ ಮಾಡಿದ್ರೆ, ಅನ್ಯಾಯ ಮಾಡಿದ್ರೆ, ಯಾಕಂದ್ರೆ ನಾವು ಅನ್ಯಾಯನ ಮಾಡಿದ್ರೆ ಒಪ್ಪಬೇಕು ನಾವು. ಅವಾಗ ದೇವರು ಸತ್ಯವಂತನಾಗ್ತಾರೆ. ನಾವಿಲ್ಲ ಇಲ್ಲ ಅಂತ ದೇವ್ರ ಹತ್ರ ವಾದಿಸಿದ್ರೆ ಶಿಲ್ಪೆ ಕುತ್ಕೊಂಡು ಮನಕಾಲ ಹಾಕಿ ನಿಮ್ಮ ಮನೆ ರೂಮಲ್ಲೂ ನಾನು ಇಲ್ಲ ತಪ್ಪು ಮಾಡಿಲ್ಲ ದೇವ್ರೆ ಅಂತ ಮಾಡ್ಬಿಟ್ಟಿರುತ್ತೆ. ದೇವರು ಸುಳ್ಳುಗಾರ. 2 ವಾಕ್ಯನ ಕೇಳಿದ್ರಲ್ವಾ? ದೇವರು ಸತ್ಯವಂತ, ದೇವರು ಸತ್ಯ ಸ್ವರೂಪ, ದೇವರಲ್ಲಿ ಸುಳ್ಳಿಲ್ಲ. ಮಾನವರೆಲ್ಲ ಸುಳ್ಳು ಹೇಳಿದ್ದಾರೆ, ಭೂಮಿಯಲ್ಲಿ ಹುಟ್ಟೋರೆಲ್ಲ ಸುಳ್ಳು ಹೇಳಿದ್ದಾರೆ. ಯಾವಾಗ ಹೇಳಿರ್ತಾರೆ. ಅಟ್ಲೀಸ್ಟ್ ನಾನು 12 ವಯಸ್ಸು ಬಂದಿದ್ದೆ ಏಸು ನಂಬಿರುವಾಗ ಮುಂಚೆ ಆದ್ರೂ ಹೇಳಿದ್ದೀನಿ. ಸಾವಿರಾರು ಲಕ್ಷ ಸುಳ್ಳುಗಳು ಹೇಳಿ ಸುಳ್ಳು ಮಾಮೂಲಿ ಆಗ್ಬಿಟ್ಟಿದೆ. ಕೆಲವರಂತೂ ಸುಳ್ಳಿಗೆ ಸೋತೋಗ್ಬಿಟ್ಟಿರ್ತಾರೆ. ಅವ್ರು ಸತ್ಯವೇ ಮಾತಾಡಲ್ಲ. ಎಲ್ಲರೂ ಹೋಗಿ ಯಾರ ಹತ್ರ ಮಾತಾಡಿ ಬರೀ ಸುಳ್ಳೇ ಕಗ್ತಾ ಇರ್ತಾರೆ, ಕಾಡ್ತಾ ಇರ್ತಾರೆ. ಅದು ಏನರ್ಥ ಅಂದ್ರೆ ಸುಳ್ಳಿಗೆ ಅವರು ಸೋತೋಗ್ಬಿಟ್ಟಿದಾರಂತೆ. ನೀನು ಅದು ಹೋಗ್ಬೇಕಂದ್ರೆ ಸತ್ಯವಂತನಾಗಿರೋ ದೇವರು, ಸತ್ಯವಾಗಿರೋ ಯೇಸು ಕ್ರಿಸ್ತ, ಸತ್ಯವಾಗಿರೋ ಪರಿಶುದ್ಧಾತ್ಮನು, ಸತ್ಯದ ಆತ್ಮನು ನಿನ್ನಲ್ಲಿ ಬರುವಾಗ ಸತ್ಯ ಮಾತಾಡ್ತಾನೆ. ಸತ್ಯದ ಆತ್ಮನು ನಿನ್ನಲ್ಲಿ ಬರಬೇಕು. ಸತ್ಯ ನಾನೇ ಸತ್ಯ ಅನ್ನೋ ಯೇಸು ಕ್ರಿಸ್ತ ನಿನ್ನೊಳಗಡೆ ಬರಬೇಕು. ಸತ್ಯ ದೇವರು, ತಂದೆಯಾದ ದೇವರು ನಿನ್ನಲ್ಲಿ ಬಂದ್ರೆ ನೀನು ಸತ್ಯ ಮಾತಾಡ್ತೀಯ. ಸುಳ್ಳು ಜೀವಿತನ ಬಿಟ್ಟು ಬಿಡ್ತೀಯಾ? ನೀನು ಆರಿಸ್ಕೊಂಡಿರೋ ಮಾರ್ಗ ಯಾವ ಮಾರ್ಗ? ಸತ್ಯದ ಮಾರ್ಗ. ಹಲ್ಲೆಲೂಯಾ ಆಮೆನ್. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ ಆಮೆನ್. ಪ್ರೈಸ್ ಗಾಡ್. ಸೊ ದೇವರು ಸತ್ಯವಂತ. ನಾವೆಲ್ಲ ಸುದ್ದುಗಾರ, ದೇವರು ಸತ್ಯವಂತ. ಪ್ರೈಸ್ ದ ಲಾರ್ಡ್. ಸತ್ಯದಲ್ಲಿ ನಮ್ಮ ಜೀವಿತಗಳು ಪ್ರತಿಯೊಂದನ್ನು ಜೀವಿಸುವುದಕ್ಕಾಗಿ ದೇವಜನರಾಗಿರುವ ನಾವು ಏನು ಮಾಡತಕ್ಕದ್ದು? ಫಿಲಿಪ್ಪ 2:15 ಓದಿ. ದೇವರ ಮಕ್ಕಳಾಗಿರೋ ನಾವು, ಸತ್ಯ ಮಾರ್ಗವನ್ನು ಆರಿಸಿಕೊಂಡಿರೋ ನಾವು ಏನ್ ಮಾಡ್ಬೇಕಂತೆ ಅಂತ ವಾಕ್ಯ ಹೇಳ್ತದೆ. ಓದಿ ಫಿಲಿಪ್ಪ 2:15. ಫಾಸ್ಟ್ ಆಗಿರ್ಬೇಕು ನನಗೆ ಸ್ವಲ್ಪ, ಅದರಲ್ಲಿ ನನ್ನೊಂದು 10 ನಿಮಿಷ ವೇಸ್ಟ್ ಆಗುತ್ತೆ. ಹೀಗೆ ನೀವು ನಿರ್ದೋಷಿಗಳು ಯಥಾರ್ಥರು. ಫಿಲಿಪ್ಪ 2:15 ಕರೆಕ್ಟಾಗಿ ಓದಮ್ಮ. ಯಥಾರ್ಥ ಮನಸ್ಸುಳ್ಳವರು ಆಗಿದ್ದು ವಕ್ರ ಬುದ್ಧಿ ಉಳ್ಳವರ ಮೂರ್ಖ ಜಾತಿಯ ಮಧ್ಯದಿಂದ ದೇವರ ನಿಷ್ಕಳಂಕರಾದ ಮಕ್ಕಳಾಗಿರುವಿರಿ. 2:15 ನಮ್ಮ ಫಿಲಿಪ್ಪ ಕರೆಕ್ಟ್. ಎಂತವರಾಗಿರ್ಬೇಕಂದ್ರೆ ನಾವು ಕೂಡ ನಿಷ್ಕಳಂಕ ಅಂದ್ರೆ ಲಾಸ್ಟ್ ಏನ್ ಬರ್ತಾರೆ, ನಮ್ಮಲ್ಲಿ ಯಾವ ಕಳಂಕ ಇರಬಾರ್ದು, ನಮ್ಮ ಮೇಲೆ ಯಾವ ಮಾರ್ಕ್ ಇರಬಾರ್ದು, ನಮ್ಮಲ್ಲಿ ಯಾವುದೇ ನಮ್ಮ ಮೇಲೆ ಒಂದು ಕೆಟ್ಟ ಹೆಸರು ಇರಬಾರ್ದು. ಇಂಥವಳು ಕಳಂಕ ಇಲ್ವಾ ಅಲ್ಲೇ
ನಮ್ಮ ಮೇಲೆ ಬೇರೆ ಅನ್ಯ ಜನಗಳಂತೆ ಈ ಪಾಠ ಯಾರಿಗಿಲ್ವೋ, ಈ ಬೋಧನೆ ಯಾರಿಗಿಲ್ವೋ, ಈ ದೇವರು ಯಾರಿಗಿಲ್ವೋ ಅವರು ಅವರ ಕಳಂಕ ಹೊತ್ಕೊಂಡು ಬದುಕೋರು, ಜೀವಿಸೋರು. ನಾವು ಈ ಬೋಧನೆ ಕೇಳೋರು, ಈ ದೇವರ ಮಾತುಗಳ ಪ್ರಕಾರ ನಡೆಯೋದಕ್ಕೆ ಮನಸ್ಸು ಮಾಡಿರೋರು. ನಮ್ಮಲ್ಲಿ ಯಾವ ಕೆಟ್ಟ ಕಳಂಕ ಇರಬಾರದು. ನಿನ್ನ ಪಾತ್ರ ಏನಂತ ದೇವರು ಹೇಳ್ತಾ ಇದ್ದಾರೆ. ನಿನ್ನ ಪಾತ್ರ ಏನು? ನಿನ್ನ ಪಾತ್ರ ಏನು? ದೇವರ ಸತ್ಯಶೀಲನಲ್ಲಿ ನೀನು ಕೂಡ ಕಳಂಕವಿಲ್ಲ ದೇವ್ರ ತರ ಇರ್ಬೇಕು. ನೀನ್ ಯಾವ ಸುಳ್ಳುಗಾರ ಅನ್ಬಾರ್ದು, ನೀನ್ ಯಾವ ಕೆಟ್ಟವರ ಅನ್ಬಾರ್ದು, ನೀನ್ ಯಾವ ನೀನ್ ಅನ್ಯಾಯಗಾರ ಅನ್ಬಾರ್ದು, ನೀನ್ ಮೋಸ ಮಾಡಿದ್ದೆ ಅನ್ಬಾರ್ದು, ನೀನ್ ಕಳ್ತನ ಮಾಡಿರೋ ಕಳ್ಳ ಕಳ್ಳಿ ಅನ್ಬಾರ್ದು. ನಮ್ಮನ್ನ ಇದನ್ನ ಕಳಂಕ ಅಂತಾರೆ, ಮಾರ್ಕ್ ಅಂತಾರೆ, ರಿಮಾರ್ಕ್ ಅಂತಾರೆ. ಇಂಗ್ಲಿಷ್ ಅಲ್ಲಿ ಹೇಳ್ತೀನಿ, ಗಮನವಿಟ್ಟು ಕೇಳ್ಬೇಕು, ಗಮನವಿಟ್ಟು ಕೇಳ್ಬೇಕು, ತುಂಬಾ ಗಮನ ಕೊಟ್ಟು ಕೇಳ್ಬೇಕು ದಯಮಾಡಿ. ಅಲ್ಲೆಲ್ಲಾ ಮಾತುಗಳು ನಿಮಗೆ ಅದೃಷ್ಟ. ನೀವು ಇಷ್ಟು ಜನ ಕೂಡ ದೇವರು ನಿಮಗೆ ಕರ್ಕೊಂಡು ಬಂದಿರೋದು. ಯಾರು? ದೇವರು ನಿಮಗೆ ಕರ್ಕೊಂಡು ಬಂದಿದ್ದಾರೆ. ಆಮೇಲೆ ವೇಸ್ಟ್ ಮಾಡ್ಕೊಂಡ್ರೆ ಬಂದಿರೋದು ಸಿಸ್ಟರ್, ದೇವರು ನಿಮಗೆ ಕರ್ಕೊಂಡು ಬಂದಿರೋದು. ಪ್ಲೀಸ್ ಅಲ್ಲೆಲ್ಲಾ ನಿಮ್ಮ ಮೇಲೆ ನಿಮ್ಮಲ್ಲಿ ಒಂದು ಕಲಾತಂತ್ರ ನೀವು ಇಟ್ಕೊಂಡ್ಬಾರ್ದು. ಆ ರೀತಿ ನಡ್ಕೊಳ್ಳೋದಕ್ಕೆ ಸಹಾಯಕ ದೇವರು ಅಭಿಷೇಕಕ್ಕೆ ಕೊಡ್ತಾರೆ. ದೇವರು ಕಳಂಕ ಬಿದ್ದರೆ ಜೀವಿಸಬೇಕು. ನಿನ್ ಕಾಡ್ತಾರೆ ಮೊದಲನೇ ಒಂದು ಕೊಟ್ಟಲ್ಲ, ದೇವರು ದಯವುಳ್ಳವನಲ್ಲ. ಅದರಲ್ಲಿ ನಿನ್ನ ಪಾತ್ರ ಏನು? ಒಬ್ಬರನ್ನೊಬ್ಬರು ನಾವು ಪ್ರೀತಿಸಬೇಕಂತ ಬಂದ ನೋಡಿ. ಇದರಲ್ಲಿ ನಿನ್ನ ಪಾತ್ರ ಏನು? ಏನೇ ನಾವು ಇವತ್ತು ಓದ್ತಾ ಇರೋದು ಎರಡನೇ ನೀವು ದೇವರ ಗುಣಲಕ್ಷಣವು ಮಾನವೀಯತೆಯಲ್ಲಿ ಮಾನವೀಯತೆಯಿಂದ ಅಂದ್ರೆ ಮನುಷ್ಯನಲ್ಲಿ. ಏನಲ್ಲಿ ನಿನ್ನ ಪಾತ್ರ ಏನು? ಮೊದಲನೇ ಇದರಲ್ಲಿ ದೇವರ ದಯವುಳ್ಳವರಲ್ಲಿ ಇನ್ನೊಬ್ಬರಿಗೆ ದಯ ತೋರಿಸ್ಬೇಕು, ಇನ್ನೊಬ್ಬರನ್ನೇ ಪ್ರೀತಿಸಬೇಕು. ದೇವರ ಸತ್ಯಶೀಲನಲ್ಲಿ ನಿನ್ನ ಪಾತ್ರ ಏನಂದ್ರೆ ನೀನು ಕೂಡ ದೇವರಕ್ಕೆ ಕಳಂಕವಿದ್ದಿರ ಇರಬೇಕು. ಮೂರನೇಕ್ಕೆ ನಾವು ಹೊರಟೋಗೋಣ. ದೇವರು ನೀತಿವಂತನು. ಹಾಗೆ ನಾನು ಹೇಳೋದು ಎಂಡಿಂಗು ನೋಡ್ಕೋಬೇಕಲ್ಲ. ದೇವರೇನು ನೀತಿವಂತರಂತಿದೆಯಾ ನೋಡೋಣ. ತಪ್ಪಾದದನ್ನು ಮಾಡಲಿಕ್ಕೆ, ತಪ್ಪಾದದಕ್ಕೆ ಕಾರಣನಾಗುವುದಕ್ಕೆ ದೇವರಿಗೆ ಅಸಾಧ್ಯವಾದದ್ದಾಗಿದೆ. ದೇವರು ತಪ್ಪಾಗಿರೋದನ್ನ ಮಾಡಿ ತಪ್ಪಿತಸ್ಥನು ಅನ್ನೋದಕ್ಕೆ ದೇವರಿಗೆ ಅಸಾಧ್ಯ. ನೀನ್ ಬೇಕಾದ್ರೆ ನಾನ್ ಬೇಕಾದ್ರೆ ನನ್ನ ಸಾಧಿಸ್ಬೋದು. ಮಾತು ಕೊಟ್ಟು ತಪ್ಪು ಬಿಡ್ತೀನಿ, ದೇವರಿಗೆ ಇಷ್ಟ ಇರೋದನ್ನ ಮಾಡ್ಬಿಡ್ತೀನಿ, ತಂದೆ ತಾಯಿಗೆ ಇಷ್ಟ ಇರೋದನ್ನ ಮಾಡ್ಬಿಡ್ತೀನಿ. ಐಸಾಗ ಇಲ್ಲಿ ಬರ್ಬೇಕು ಇಲ್ಲ ಅದರಿಂದ ಚೆನ್ನಾಗಿ ಅಲ್ಲೆಲ್ಲಾ ನಾವು ಈ ನಾಳೆ ಕೂಡ ಚೆನ್ನಾಗಿದ್ರಿ. ನಾಳೆ ಏನ್ ಬೇಕಾದ್ರೂ ಈಗಲೇ ಹೋದ್ಮೇಲೆ ತಪ್ಪು ಮಾಡ್ಬೋದು, ಅನ್ಯಾಯ ಮಾಡ್ಬೋದು, ಮೋಸ ಮಾಡ್ಬೋದು, ಏನ್ ಬೇಕಾದ್ರೂ ನಾವು ಅಶುದ್ಧವಾಗಿ ನಡ್ಕೊಂಡ್ಬಿಡ್ಬೋದು, ಅನೀತಿಯಿಂದ ನಡ್ಕೊಂಡ್ ಬರ್ಬೋದು, ಅನೀತಿಯಿಂದ ಮಾತಾಡಿಬಿಡ್ಬೋದು, ಸತ್ಯಕ್ಕೆ ವಿರುದ್ಧವಾಗಿ ಮಾತಾಡಿಬಿಡ್ಬೋದು, ಇನ್ನೊಬ್ಬರು ಮನಸ್ಸಿಗೆ ನೋವು ಬರೋ ತರ ಮಾತಾಡ್ಬಿಡ್ಬೋದು. ಅದನ್ನ ಏನಂತಾರೆ ಅಂದ್ರೆ ಅನೀತಿ ಅಂತಾರೆ. ಏನಂತಾರೆ ಅದನ್ನ? ಅನೀತಿವಂತರು ಅಂತಾರೆ, ಬೈತಾರೆ ನಮ್ಮ. ನಿನ್ನ ಹತ್ರ ನೀತಿನೇ ಇಲ್ಲ, ನಿನ್ನ ಹತ್ರ ಬರೀ ನೀಚ ಬುದ್ಧಿ ಅಂತಾರೆ ನಮ್ಮನ್ನ. ಕೆಲವರು ಭಯವಾಗ ಅಂತ ಕೆಲಸ ಮಾಡೋ ಮನುಷ್ಯನ ದೇವರಲ್ಲಿ ಅನೀತಿ ಅಂತ ಒಂದು ಚೂರಿಲ್ಲ, ಸ್ವಲ್ಪನೂ ಇಲ್ಲ. ಒಂದೊಂದರಲ್ಲಿ ಕೂಡ ನೀತಿ 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 ನ್ಯಾಯ ಏನಿಲ್ಲ ನೋಡು. ದೇವರು ನೀತಿನೇ ಸಾಧಿಸ್ತಾನೆ. ನೀನು ಅದನ್ನು ಪಾಲಿಸಿದ್ರೆ ನೀನು ನೀತಿವಂತಳು ಆಗ್ತೀಯ. ಬೈಬಲ್ ಸ್ಟಡಿ ಅಂದ್ರೆ ಏನಂತ ಗೊತ್ತಾಗ್ತಾ ಇದೆಯಾ? ಸರಿಯಾಗಿ ಹೇಳ್ಬೇಕು. ಬೈಬಲ್ ಸ್ಟಡಿ ಅಂದ್ರೆ ನೀವು ಹಿಂಗೆ ಹೇಳಿದ್ರೆ ಈ ತರ ಬರ್ತೈತಂದ್ರೆ ಅವ್ರು ಬರ್ತಾರೆ. ಆಮೇಲೆ ನೀವು ಚಪ್ ಕೇಳಿದ್ರೆ ಅವ್ರು ಚಪ್ ಕಲ್ಲೇ ಇರ್ತಾರೆ. ಬೈಬಲ್ ಸ್ಟಡಿ ಅಂದ್ರೆ ಏನಂದ್ರೆ ಇವಾಗ ಗೊತ್ತಾಗ್ತದೆ. ಅಲ್ಲೆಲ್ಲೂಯಾ, ಅಲ್ಲೆಲ್ಲೂಯಾ. ಬೈಬಲ್ ಸ್ಟಡಿ ಅಂದ್ರೆ ನೀವು 5 ವಾರದಿಂದ ಕೇಳ್ತಾ ಇದ್ರೆ ವಿವರಿಸಿರಿ ಆಚೆ ಕಡೆ ಇರೋರಿಗೆ. ಬೈಬಲ್ ಸ್ಟಡಿ ಅಂದ್ರೆ ಏನಂದ್ರೆ ನೀವೇನ್ ಹೇಳ್ತೀರಾ? ಬೈಬಲ್ ಬಗ್ಗೆ ಹೇಳೋದು. ಏನ್ ಬೈಬಲ್ ಬಗ್ಗೆ? ದೇವರು ತಪ್ಪು ಮಾಡೋದಿಲ್ಲ, ತಪ್ಪಿಗೆ ಸಿಕ್ಕಾಕೊಳ್ಳೋದಿಲ್ಲ, ದೇವರ ಅನೀತಿ ಇರೋದಿಲ್ಲ, ದೇವರ ಅನೀತಿ ಕೆಲಸಗಳನ್ನ ಮಾಡೋದು ಇಲ್ಲ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಕೈಯಲ್ಲಿರೋದೆಲ್ಲ ಬಿಟ್ಬಿಡ್ಬೇಕು. ಅಲ್ಲೆಲ್ಲೂಯಾ. ದೇವರು ಏನ್ ಮಾಡೋದಿಲ್ಲ, ತಪ್ಪು ಮಾಡೋದು ಹೋಗೋದಿಲ್ಲ, ತಪ್ಪಿತಸ್ಥನು ಆಗೋದಿಲ್ಲ, ಅನೀತಿಗೆ ಸಿಕ್ಕಾಕೊಳ್ಳೋದು ಇಲ್ಲ. ನನ್ನ ಹತ್ರ ಅನೀತಿ ಅಸಾಧ್ಯ. ಏನು ಸಾಧ್ಯ? ಅಲ್ಲೆಲ್ಲೂಯಾ. ದೇವರು ಸಂಪೂರ್ಣನಾಗಿರುವುದರಿಂದ ತನ್ನ ಸನ್ನಿಧಿಯಲ್ಲಿರಲು ಅಲ್ಲೆಲ್ಲೂಯಾ ಬಯಸುವುದರಿಂದ ಸಂಪೂರ್ಣತೆಯನ್ನೇ ಕೇಳುತ್ತಾನೆ. ಅಲ್ಲೆಲ್ಲೂಯಾ. ತನ್ನಲ್ಲಿ ಸಂಪೂರ್ಣ ಉಳ್ಳವನಾಗಿರ್ತಾನಂತೆ.
ಒಳಗೆಲ್ಲ ದೇವರು ನೋಡಿದ್ರೆ ಹುಡುಕ್ಲಾಡ್ರೆ ಆದ್ರೆ ಸಂಪೂರ್ಣ ಉಳ್ಳವನಾಗಿರ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ರಕ್ಷಣೆಯು ಮಾನವನ ರೀತಿಯಲ್ಲಿ ಅಸಾಧ್ಯವಾಗಿದೆ. ಹಾಗೂ ನಾವು ದೇವರ ಕೃಪೆಯ ಮೇಲೆ ಅವಲಂಬಿಸಲ್ಪಡತಕ್ಕದ್ದು ಎಂಬುದನ್ನು ಈ ಅಸಾಧ್ಯವಾದ ಮಟ್ಟವು ತೋರಿಸುತ್ತದೆ. ನೀನು ಈ ಮಾತಿನ ಅರ್ಥ ಏನಂದ್ರೆ, ನಿನ್ನನ್ನ ನೀನು ರಕ್ಷಿಸಿಕೊಳ್ಳಕ್ಕಾಗಲ್ಲ. ಯಾಕಂದ್ರೆ ನೀನು ಪಾಪ ಮಾಡಿರೋದ್ರಿಂದ, ನೀನು ಮನುಷ್ಯನಾಗಿರೋದ್ರಿಂದ, ನಿನ್ನಲ್ಲಿ ಮನುಷ್ಯತ್ವ ಬುದ್ಧಿ ಇರೋದ್ರಿಂದ, ಮನುಷ್ಯನ ಶಕ್ತಿ ಭ್ರಮಣ ಇರೋದ್ರಿಂದ ನಿನ್ನನ್ನ ನೀನು ರಕ್ಷಿಸಿಕೊಳ್ಳೋದಾಗ್ಲಿ, ಸ್ವರ್ಗಕ್ಕೆ ಹೋಗೋದಕ್ಕಾಗ್ಲಿ, ಪರಲೋಕಕ್ಕೆ ಹೋಗೋದಕ್ಕಾಗ್ಲಿ, ಪಾಪಗಳಿಂದ ಬಿಡಿಸಲ್ಪಡೋದಕ್ಕಾಗ್ಲಿ, ಮರಣದಿಂದ ತಪ್ಪಿಸ್ಕೊಳ್ಳೋದಕ್ಕಾಗ್ಲಿ, ನರಕದಿಂದ ತಪ್ಪಿಸ್ಕೊಳ್ಳೋದಕ್ಕಾಗ್ಲಿ ನಿನ್ನ ಸ್ವಂತ ಶಕ್ತಿಯಿಂದ ಆಗಲ್ಲ. ನಾಟ್ ಪಾಸಿಬಲ್, impossible. Hallelujah, hallelujah, amen, hallelujah. ದೇವರು ಏನಾಗಿದ್ದಾನೆ? ನೀತಿವಂತನಾಗಿದ್ದಾನೆ. ನೀತಿವಂತನಾಗಿರೋದ್ರಿಂದ ನಿನ್ನನ್ನು ಕೂಡ ನೀತಿವಂತನನ್ನಾಗಿ ಮಾಡ್ತಾನೆ. ನಿನ್ನನ್ನು ಕೂಡ ನೀತಿವಂತನನ್ನಾಗಿ ಮಾಡ್ತಾನೆ. ಯಾರು ನೀತಿವಂತರು? ಯೇಸು ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟಿರೋ ಪ್ರತಿಯೊಬ್ಬರು ಕೂಡ ನೀತಿವಂತನೇ. ಯೇಸು ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟಿರೋ ಪ್ರತಿ ಶಿಷ್ಟರು ನೀತಿವಂತರೇ. ಯೇಸು ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟಿರೋ ಪ್ರತಿ ಬೋಧಕರು ನೀತಿವಂತರೇ. ರಕ್ತದಿಂದ ತೊಳೆಯಲ್ಪಟ್ಟಿರೋ ಅಂತ ನಾನು ಹೇಳ್ತಾರೆ ಎಲ್ಲಾ ಪಾಸ್ಟರ್, ಎಲ್ಲಾ ವಿಶ್ವಾಸಿಗಳಲ್ಲ. ರಕ್ತದಿಂದ, ಯೇಸು ಕ್ರಿಸ್ತನ ರಕ್ತದ ಮೇಲೆ ನೀನು ನಂಬಿಕೆ ಇಟ್ಟರೆ ಆ ರಕ್ತ ನಿನ್ನ ನೀತಿವಂತನನ್ನಾಗಿ ನಿನ್ನ ಪಾಪವನ್ನೆಲ್ಲ ತೊಳಿತಾರೆ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ದೇವರು ಏನಾಗಿದ್ದಾನೆ? ನೀತಿವಂತ. ಧರ್ಮೋಪದೇಶ ಕಾಂಡ 32:4. ಧರ್ಮೋಪದೇಶ ಕಾಂಡ 32:4. ಬೈಬಲ್ ಯಾಕೆ ತೆಗಿತಾ ಇಲ್ಲ? ಬೈಬಲ್ ಇಲ್ಲಮ್ಮ, ಇಲ್ಲಿ ಬೈಬಲ್ ತೆಗಿ. ಬೈಬಲ್ ತೆಗಿಯಮ್ಮ, ಬೈಬಲ್. ಯಾಕೆ ಬೈಬಲ್ ತಂದಿಲ್ಲ? ತೆಗಿ ಬೈಬಲ್, ಚಕ್ಕ ತೆಗಿ, ತಲೆ. ಧರ್ಮೋಪದೇಶ ಕಾಂಡ 32:4. ಇದು ಬೈಬಲ್ ಸ್ಟಡಿ, ಬೈಬಲ್ ಇರಬೇಕು. ಸತ್ಯವೇದ ಅಭ್ಯಾಸ. ನಮಗೆ ಶರಣನಾದ ದೇವರು ಮಾಡುವ ಕಾರ್ಯದಲ್ಲಿ ಯಾವ ಕುಂದು ಇಲ್ಲ. ದೇವರ ಹತ್ರ ಯಾವ ವೀಕ್ನೆಸ್ ಇಲ್ಲ, ಯಾವ ಬ್ಯಾಡ್ ಥಿಂಕಿಂಗ್ ಇಲ್ಲ, ಕೆಟ್ಟ ಆಲೋಚನೆ ಇಲ್ಲ. ದೇವರಲ್ಲಿ ಕುಂದೇ ಇಲ್ಲ. ವೀಕ್ನೆಸ್ ದೇವರ ಹತ್ರ, ಅಶುದ್ಧ ದೇವರ ಹತ್ರ. ನಮ್ಗೆ ಒಳ್ಳೆಯದನ್ನ ಮಾಡೋ ದೇವರು, ನಮ್ಮ ಬಗ್ಗೆ ಚಿಂತಿಸೋ ದೇವರು, ನಮ್ಮನ್ನ ಆಶೀರ್ವದಿಸೋ ದೇವರ ಹತ್ರ ಸ್ವಲ್ಪ ವೀಕ್ನೆಸ್, ಬಲಹೀನತೆ ಅನ್ನೋದು ದೇವರ ಹತ್ರ ಇಲ್ಲ. ಕತ್ತಲೆ, ಸುಳ್ಳು ಇಲ್ಲ. ಒಂದರಲ್ಲಿ ದೇವರು ರೈಟ್ ಮಾರ್ಕ್, ಪರ್ಫೆಕ್ಟ್. ಆದ್ರೆ ಮುಂದೆ ತಂದು ಯಾವ ದೇವರುಗಳನ್ನ ಇದ್ರೆ ಬಿದ್ದೋಗ್ತ. ಅವ್ರ ಕಾರ್ಯಗಳನ್ನ ಅವ್ರು ನಡ್ಕೊಂಡಿದ್ದು ಭೂಮಿಯಲ್ಲಿ ಅವ್ರು ಮಾಡಿದ್ದು ಆ ದೇವರ ಮುಂದ್ಗಡೆ ಇಟ್ರೆ ದೇವರ ಹತ್ರ ಅದು ತಪ್ಪಿತಸ್ಥ. ದೇವರು ನಾನು ಹೇಳ್ತಾರೆ, ಯೇಸು ಕ್ರಿಸ್ತನ ಮುಂದೆ ತಂದು ಇಟ್ರೆ ದೇವರನ್ನ ಈತನೇ ನೀತಿವಂತನಂತ ಅವ್ರು ಹೇಳ್ತಾರೆ. ನಾವು ಪಾಪಿಗಳಂತ ಹೇಳ್ತಾರೆ. ಹಲ್ಲೆಲೂಯಾ. ಕಂಟಿನ್ಯೂ ಮಾಡು. ನ್ಯಾಯ ಯಾವ ಅನ್ಯಾಯ ಮಾಡ, ಯಾವ ದೇಶದವ್ರಿಗೂ ಅನ್ಯಾಯ ಮಾಡ. ನೀತಿವಂತರ ಮೇಲೆ ಕೂಡ ಮಳೆ ಸುರಿಸ್ತಾರೆ, ನೀತಿವಂತರ ಮೇಲೆ ಕೂಡ ಮಳೆ ಸುರಿಸ್ತಾರೆ. ಪಾಪಿಗಳು ಊಟ ಕೊಡ್ತಾನೆ, ಬೆಳಕು ಕೊಡ್ತಾನೆ, ಗಾಳಿ ಕೊಡ್ತಾನೆ, ಮನೆ ಕೊಡ್ತಾನೆ. ಎಲ್ಲರ ಮೇಲೆ ಮಳೆ ಸುರಿಸ್ತಾನೆ. ಎಲ್ಲರ ಮನೆ ಮೇಲೂ ಮಳೆ ಸುರಿಸ್ತಾನೆ. ಎಲ್ಲರ ಜನ ಮೇಲೂ ಮಳೆ ಸುರಿಸ್ತಾನೆ. ದೇವರ ಹತ್ರ ಅನ್ಯಾಯ ಇಲ್ಲ, ದೇವರ ಹತ್ರ ನೀತಿ ಇಲ್ಲ. ನಾವಾಗ ಮಾಡ್ತೀವಿ, ನಮ್ಮವರು ತಮ್ಮವರು, ನಮ್ಮಮ್ಮ ನಮ್ಮಪ್ಪ ಅಂತೀವಿ. ದೇವರ ಹತ್ರ ಹಂಗಲ್ಲ ಇಲ್ಲ. ಎಲ್ಲರೂ ಒಂದೇ, ಒಳ್ಳೆಯವರು ಒಂದೇ, ಕೆಟ್ಟವರು ಒಂದೇ, ನೀತಿವಂತರು ಒಂದೇ. ಅದಕ್ಕೆ ಲಾಸ್ಟ್ ನಲ್ಲಿ ನೀನು ನೋಡ್ಬೋದು, ನೀನ್ ಮಾಡಿದ ಪ್ರತಿಫಲ ಲಾಸ್ಟ್ ನಲ್ಲಿ ಕೊಡ್ತೀನಿ. ಈಗ ಬಿಟ್ಬಿಡ್ತಾನೆ, ನೀರು ಕೊಡ್ತಾನೆ, ಊಟ ಕೊಡ್ತಾನೆ, ಬೆಳಕು ಕೊಡ್ತಾನೆ, ಆರೋಗ್ಯ ಕೊಡ್ತಾನೆ, ರಕ್ಷಣೆ ಕೊಡ್ತಾನೆ. ನಿನ್ ಪ್ರತಿಫಲ ಲಾಸ್ಟ್ ನಲ್ಲಿ ಬೇಗ ಕೊಡ್ತೀನಿ. ಎಲ್ಲ ಕೊಟ್ಬಿಡ್ತಾನೆ. ನೀನು ದೇವ ಸಂತೋಷ ಪಡು, ಹೆಂಗ್ ನಡ್ಕೊಂತೀಯ ನಡ್ಕೊ, ಬಿಟ್ಬಿಡ್ತಾನೆ ಲಾಸ್ಟ್ ನಲ್ಲಿ. ನೆಕ್ಸ್ಟ್ ಅಮ್ಮ ಅಷ್ಟೇನಾ? ನಿರ್ವಾಚಕನಾದ ನಾವೇ ನಂಬಿಗಸ್ತನಾದ ದೇವರು. ನಿನಗೆ ಹೇಳಬೇಕು, ನಮ್ಮ ದೇವರು ನಂಬಿಗಸ್ತರು. ನನ್ನನ್ನು ಕಾಪಾಡ್ತಾನೆ.
ನನ್ನನ್ನು ಕಾಪಾಡ್ತಾನೆ, ನಿನ್ನನ್ನು ಕಾಪಾಡ್ತಾನೆ. ಆಮೆನ್. ಹಲ್ಲೆಲೂಯಾ. ನಂಬಿಗಸ್ತನಾದ ದೇವರು, ನಂಬಿಗಸ್ತನು, ನೀತಿವಂತನು, ನಮ್ಮದವ್ರನ್ನ ಕಾಪಾಡ್ತಾನೆ. ಏನ್ ವಾಗ್ದಾನ ಮಾಡ್ತಾನೆ ಅದನ್ನ ನೆರವೇರಿಸ್ತೀರ ಬಿಡಲ್ಲ. ನೀನ್ ನಡ್ಕೊಂಡಿದ್ಯಲ್ಲ, ನಿನ್ನ ಆಶೀರ್ವದಿಸ್ತೀರ, ಅದು ಸುಮ್ಮನೆ ಇರಲ್ಲ. ನಂಬೋರ್ನ ಕಾಪಾಡ್ತಾನೆ, ನಂಬಿಗಸ್ತನ ಕಾಪಾಡ್ತಾನೆ. ಹಲ್ಲೆಲೂಯಾ. ಸೊ ದೇವರೇನಾಗಿ ಏನಾಗಿ ಎಂತವರಾಗಿದ್ದಾರೆ, ನೀತಿವಂತನು. ಮತ್ತಾಯ ಗ್ರಂಥ 5:48 ಓದಿ. 5:48 ನಾವು ನೋಡ್ತಾ ಇರೋದು ದೇವರು ನೀತಿವಂತನ ಅನ್ನೋದನ್ನ ನಾವು ನೋಡ್ತಾ ಇದ್ದೀವಿ. ಸರ್ ನಿನ್ನ ಕಾರ್ಯ ಏನು ನೋಡು ಬೇಗ. ಮತ್ತಾಯ 5:48 ಬೇಗ ಫಾಸ್ಟ್. ಆದುದರಿಂದ ಪರಲೋಕದಲ್ಲಿರುವ ನಿಮ್ಮ ತಂದೆಯು ಯಾವ ದೋಷವೂ ಇಲ್ಲ. ಪರಲೋಕದಲ್ಲಿರುವ ನಿಮ್ಮ ಯೇಸುವಲ್ಲಿ, ಪರಿಶುದ್ಧಾತ್ಮನಲ್ಲಿ, ತಂದೆಯಾದ ದೇವರಲ್ಲಿ ಒಂದು ದೋಷ, ಕೆಟ್ಟದ್ದು, ಅನ್ಯಾಯ, ಅನೀತಿ, ಮೋಸ, ವಂಚನೆ, ಸುಳ್ಳು, ದಗ ಇಲ್ಲದೆ ಅದೇ ರೀತಿಯಾಗಿ ನೀನು ಕೂಡ ದೋಷವಿಲ್ಲದವರಾಗಿದೆ. ನಿನ್ನ ಕಾರ್ಯ ಇವಾಗ ಮಾನವೀಯ ದೋಷ ಇದ್ದೀರ ನೋಡ್ಕೋಬೇಕು. ನೋಡಿ ಕರೆಕ್ಟಾಗಿ ಎಷ್ಟು ಚೆನ್ನಾಗಿ ಕೊಡ್ಕೊಂಡ್ ಬರ್ತಾ ಇದ್ದಾನೆ. ನೀನು ಕಳಂಕ ಇರೋನಾಗಿರ್ಬೇಕು, ನೀನು ಕಳಂಕ ಇರೋ, ನೀನು ಒಬ್ಬರನ್ನೊಬ್ಬರ ಪ್ರೀತಿಸಬೇಕು. ಮೂರನೇದು, ನೀನು ಕೂಡ ದೇವರಲ್ಲಿ ದೋಷ ಇರುವ, ನಿನ್ನಲ್ಲಿ ದೋಷ ಇರಬಾರ್ದು. ವಾವ್, ಹೆಡ್ಡಿಗೆ ಕರೆಕ್ಟಾಗಿ ವಿವರಿಸ್ತಾನೆ ದೇವರ. ಹಲ್ಲೆಲೂಯಾ. ಮಾನವತ್ವದಲ್ಲಿ ದೇವರ ಗುಣಲಕ್ಷಣ, ಮನುಷ್ಯ ಬುದ್ಧಿಯಲ್ಲಿ, ಮಾನವ ಕುಲದಲ್ಲಿ ದೇವರ ಗುಣಲಕ್ಷಣ ಸ್ವಭಾವ ಇರಬೇಕು ಅಂತ ಈ ಹೆಡ್ಡಿ ವಿವರಣೆ. ನಿನ್ನಲ್ಲಿ ದೇವರ ಸ್ವಭಾವ ಬರಬೇಕು, ನಿನ್ನಲ್ಲಿ ದೇವರ ಗುಣಲಕ್ಷಣ ಬರಬೇಕು. ನಿನ್ನ ಸ್ವಭಾವ ಹೋಗಿ ದೇವರ ಸ್ವಭಾವ ಬರಬೇಕು, ನಿನ್ನ ಮಾತು ಹೋಗಿ ದೇವರ ಮಾತು ಬರಬೇಕು, ನಿನ್ನ ದೃಷ್ಟಿ ಹೋಗಿ ದೇವರ ದೃಷ್ಟಿ ಬರಬೇಕು ಕಣ್ಣುಗಳಲ್ಲಿ, ನಿನ್ನ ಕಿವಿಗಳು ಹೋಗಿ ದೇವರ ಕಿವಿಗಳು ಬರಬೇಕು, ನಿನ್ನ ಹೃದಯ ಹೋಗಿ ದೇವರ ಆಟ ಬರಬೇಕು. ಅವಾಗ ನೀನು ಸತ್ಯ ಹೇಳ್ತೀಯ, ಅವಾಗ ನೀತಿ ಇದ್ದಿರ್ತೀಯ, ಅವಾಗ ಮೋಸ ಮಾಡಲ್ಲ, ಅವಾಗ ದೋಷ, ಅವಾಗ ಲಂಚ ಇಸ್ಕೊಳ್ಳ, ಅವಾಗ ತಪ್ಪಲಕ್ಕ ಬರೆಯಲ್ಲ. ನಿನ್ನ ಮನುಷ್ಯತ್ವ ಎಲ್ಲ ಕೆಟ್ಟ ಬುದ್ಧಿ ತುಂಬಿ. ಹಲ್ಲೆಲೂಯಾ. ಅಲ್ಲಿ ದೇವರಷ್ಟು ಯಾರು ಕ್ಲೀನ್ ಬರಲ್ಲ, ದೇವರೇ ಕರೆಕ್ಟ್. ಆ ತರ ನೀನ್ ಜೀವನ ಪಡುವಾಗ ನೀನ್ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಪ್ರೈಸ್ ದ ಲಾರ್ಡ್. ಸೊ ನಿನ್ನ ಒಂದು ಕ್ರಿಯೆ ಇದರಲ್ಲಿ ನೀನು ದೋಷ ಇದ್ದೇವೆ ಕರೆಕ್ಟ್ ಆಗಿ ಬರ್ತಾ ಇದೆಯಾ? ಲಾಸ್ಟ್ ಅಲ್ಲಿ ನಿನ್ನ ಕ್ರಿಯೆನ ತೋರಿಸ್ತಾರೆ, ನಿನ್ನ ಭಾರನ ತೋರಿಸ್ತಾರೆ. ನೆಕ್ಸ್ಟ್ ನಾಲ್ಕನೇದು ಏನ್ ಕೊಟ್ಟಿದ್ದೀನಿ ನಾನು? ದೇವರು ನ್ಯಾಯವಂತನು, ದೇವರಿದ್ದವನು ಅನ್ಯಾಯದಲ್ಲಿ. ನಾನು ಅವಾಗಲೇ ಹೇಳಿಬಿಟ್ಟೆ, ಕರಗನೆಯಲ್ಲಿ, ಬೆಳಗನೆಯಲ್ಲಿ 5 ಚಿಕ್ಕವರು, ದೊಡ್ಡವರು, ಅಮೇರಿಕನು, ಭಾರತನು, ಆಫ್ರಿಕನವರು, ಪಾಕಿಸ್ತಾನದವರು, ಇಂಡಿಯಾದವರು, ರಷ್ಯಾದವರು, ಎಲ್ಲರೂ ಒಂದೇ ದೇವರು. ಹೆಂಗಸರು, ಗಂಡಸರು, ಬಡವರು, ಶ್ರೀಮಂತರು, ನಾವು ಇರೋರು ಇಲ್ದಿರೋ ದೇವರು ಆಗಲ್ಲ. ಒಂದೇ ನ್ಯಾಯ. ಸರಿಯಾಗಿ ನಡ್ಕೊಳ್ಳೋದು ಪ್ರತಿಯೊಬ್ಬರಿಗೂ ಪ್ರತಿಫಲವನ್ನು ಕೊಡ್ತಾನೆ. ಪ್ರತಿಯೊಬ್ಬರಿಗೂ ಏನ್ ಕೊಡ್ತಾನೆ? ಹಲ್ಲೆಲೂಯಾ. ಆಮೆನ್. ಹಲ್ಲೆಲೂಯಾ. ದೇವರು ಏನಾಗಿದ್ದಾನೆ? ನ್ಯಾಯವಂತನು. ಯಾರು ಅನ್ಯಾಯವಾಗಿ ತೀರ್ಪೇ ಮಾಡಲ್ಲ. ನೀವು ಕರೆಕ್ಟಾಗಿ ನಡ್ಕೊಂಡ್ರೆ ನಾಟಕ ಕೊಡಲ್ಲ. ಈ ಸುಳ್ಳು ಹೇಳಿದ್ರೆ ನಾನು ಯೋಬನ್ ನೋಡು, ನೀತಿವಂತ ನಾವು, ಅವನ ತರ ಯಾರು ಬರಲ್ಲ ಭೂಲೋಕದಲ್ಲಿ. ಯಾರು ಹೇಳಿದ್ದಾರೆ? ನಾವು ಕರೆಕ್ಟ್ ಆಗಿ ಹೇಳಿದ. ನನ್ನ ದಾವಿದ ನೋಡು, ನನ್ನ ಅಬ್ರಹಾಮ ನೋಡು, ನನ್ನ ಅಬ್ರಹಾಮ ನನ್ನ ಸ್ನೇಹಿತನ ಅಂತ ಹೇಳ್ತಾರೆ. ಅಬ್ರಹಾಮನ ವಾಕ್ಯ ಏನಂತ ಹೇಳ್ತದೆ? ನನ್ನ ಸ್ನೇಹಿತ. ದೇವರಿಗೆ ಅನ್ಯಾಯ ಇಲ್ಲ. ನಾವು ಕರೆಕ್ಟ್ ಆಗಿ ಮಾಡಿದ್ರೆ ನಮ್ಗೆ ಏನಂತಾರೆ? ಜನರು ಕೆಟ್ಟೋರು ಅಂತಾರೆ, ಸರಿ ಇಲ್ಲ ಅಂತಾರೆ. ನಾವು ಸತ್ಯ ಹೇಳಿದ್ರೆ ನಮ್ಮಲ್ಲ, ದೇವ್ರ ಅಂತಾರೆ ನೀ ಕರೆಕ್ಟ್ ಆಗ, ನೀ ಸರಿ ಇಲ್ಲ ಅಂತ ಕರೆಕ್ಟ್ ಆಗಿ ಹೇಳ್ಬಿಡ್ತಾರೆ. ಒಳ್ಳೆಯವನಂತಾನೆ ಕೆಟ್ಟವನ. ನಾವೇನ್ ಮಾಡ್ತೀವಿ ಗೊತ್ತಾ? ಒಳ್ಳೆಯವ್ರನ್ನ ಕೆಟ್ಟವನಂತೀವಿ, ಕೆಟ್ಟವ್ರನ್ನ ಒಳ್ಳೆಯವನಂತೀವಿ. ಇದು ಎರಡು ಇಷ್ಟ ಅಂತ ಜ್ಞಾನ ಅಂತ ಹೇಳಿ ಇವರಿಬ್ಬರಿಗೂ ಇಷ್ಟ ಆಗಲ್ಲ ದೇವರಿಗೆ. ಒಳ್ಳೆಯವ್ರನ್ನ ಕೆಟ್ಟವ್ರು ಅಂತಾರಲ್ಲ, ಅವರು ದೇವರಿಗೆ ಇಷ್ಟ ಆಗತ್ತೆ. ಕೆಟ್ಟವ್ರನ್ನ ಒಳ್ಳೆಯವ್ರು ಅಂತಾರಲ್ಲ, ಅವರು ಕೂಡ ಇಷ್ಟ ಆಗತ್ತೆ ದೇವರಿಗೆ. ಇವರಿಬ್ಬರು ದೇವರಿಗೆ ಅಸಹ್ಯ. ನೀನ್ ಹೆಂಗೆ ದೇವರಿಗೆ, ನೀನ್ ಹೆಂಗ್ ಬದುಕ್ತೀಯ ಬದುಕು? ಆಮೆನ್. ಹಲ್ಲೆಲೂಯಾ. ದೇವರು ನ್ಯಾಯವಾಗಿ ತೀರ್ಪು ಮಾಡ್ತಾರೆ. ನಮ್ಗೆ ಯಾರನ್ನ ಕಾಸು ಕೊಟ್ಬಿಟ್ರೆ, ನಮ್ ಗಾಡಿ ಕೊಟ್ಬಿಟ್ರೆ ಅವರೇ ಒಳ್ಳೆಯವರು. ನಮ್ ಚೆನ್ನಾಗಿ ಮಾತಾಡಿದ್ರೆ
ಅವರೇ ಒಳ್ಳೆಯವರು. ಯಾರನ್ನ ಕೆಟ್ಟೋಗ ವಸ್ತುಗಳು ನಮ್ಗೆ ಕೊಟ್ಬಿಟ್ರೆ ಅವರೇ ಒಳ್ಳೆಯವರು ಅಲ್ವಾ? ದೇವ್ರಾಗ ನ್ಯಾಯವಾಗಿದ್ದಾರ, ಸರಿಯಾಗಿದ್ದಾರ ಅಂತ ಕೇಳ್ತಾರೆ. ಸಿಸ್ಟರ್ ಇವತ್ತು ಕಡಿಮೆ ದೇವ್ರ ಕಡಿಮೆ, ಇವತ್ತು ಬೈಬಲ್ ಸ್ಟಡಿ 4 ಬೈಬಲ್ ಸ್ಟಡಿ ದೇವರು ಸಂಚಾರ ಅದೇ ಗಮನ ಕೊಡ್ತೀವಿ, ಗಮನ ಕೊಡ್ತೀವಿ. ಪ್ರತಿಯೊಬ್ಬರು ಕೂಡ ಗಮನ ಕೊಡ್ತೀವಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್, ಹಲ್ಲೆಲೂಯಾ. ದೇವರು ನ್ಯಾಯವಂತನು ಎಂಬುದು ಆತನ ನ್ಯಾಯ ತೀರ್ಪಿನಲ್ಲಿ ಬಹಳವಾಗಿ ಪ್ರತ್ಯಕ್ಷವಾಗುವಂತದ್ದಾಗಿದೆ. ಹಲ್ಲೆಲೂಯಾ. ನ್ಯಾಯ ತೀರ್ಪು ಹೊಂದಲು ಮಾನವರು ದೇವರ ಮುಂದೆ ನಿಲ್ಲುವಾಗ ಅವರು ಪೂರ್ಣ ನ್ಯಾಯ ಪಡೆದುಕೊಳ್ಳುವರು. ನೀವು ಮನೆಗೆ ಹೋಗಿ ಮತ್ತಾಯ 28ನೇ ಅಧ್ಯಾಯ 25ನೇ ಅಧ್ಯಾಯದಲ್ಲಿ ಓದುವಾಗ ಪ್ರತಿ ದೇಶದವರು ದೇವರ ಮುಂದೆ ನ್ಯಾಯ ತೀರ್ಪುಗಾರ ನಿಲ್ತಾರೆ. ಯಾರು? ಎಲ್ಲ ದೇಶಗಳು 220 ದೇಶಗಳು ಕೂಡ 220 220 ದೇಶಗಳು 220 ದೇಶಗಳು ಇದುವರೆಗೂ ಎಷ್ಟು ಜನ ಈ ಭೂಮಿಯಲ್ಲಿ ಹುಟ್ಟಿದಾರೋ ಒಂದು ದಿನ ಯೇಸು ಮುಂದೆ ನಿಲ್ಲಬೇಕಂತೆ. ಅಷ್ಟು ದೊಡ್ಡ ಜಾಗ ಪರಲೋಕದಲ್ಲಿದೆ. ಅವರ ಮುಂದ್ಗಡೆ ಬಿಳಿ ಸಿಂಹಾಸನ ಇದೆ. ಆ ಸಿಂಹಾಸನ ಏನಂದ್ರೆ ನ್ಯಾಯ ತೀರ್ಪನ್ನ ಮಾಡೋ ಸಿಂಹಾಸನ. ಭೂಮಿಯಲ್ಲಿ ಹುಟ್ಟಿರೋ ಪ್ರತಿ ಮಾನವನಾಗಿರ್ತಾನೆ. ಒಬ್ಬರು ಮಿಸ್ ಆಗಿಲ್ಲ. ಹೋಟೆಲ್ ಬೇಕಾದ್ರೆ ಮಿಸ್ ಆಗ್ತಾರೆ, ವಿಧಾನಸೌಧದಲ್ಲಿ ಬೇಕಾದ್ರೆ ಮಿಸ್ ಆಗ್ತಾರೆ, ಪಾರ್ಲಿಮೆಂಟ್ ಅಲ್ಲಿ ಬೇಕಾದ್ರೆ ಮಿಸ್ ಆಗ್ತಾರೆ, ಯಾವ್ದಾರ ಪಾರ್ಟಿ ಪ್ರೋಗ್ರಾಮ್ ಅಲ್ಲಿ ಮೀಟಿಂಗ್ ಅಲ್ಲಿ ಬೇಕಾದ್ರೆ ಮಿಸ್ ಆಗ್ತಾರೆ. ಅಲ್ಲಿ ಮಾತ್ರ ಒಬ್ಬರು ಮಿಸ್ ಆಗಲ್ಲ, ಒಬ್ಬರು ಮಿಸ್ ಆಗಲ್ಲ. ಎಲೆಕ್ಷನ್ ಅಲ್ಲಿ ವೋಟ್ ಹಾಕಬೇಕಾದ್ರೆ ಮಿಸ್ ಆಗ್ತಾರೆ, ಅಲ್ಲಿ ಮಾತ್ರ ಮಿಸ್ ಆಗಲ್ಲ. ಒಬ್ಬೊಬ್ರು ಕೂಡ ಇರ್ತಾರೆ. ಎಷ್ಟು ಜನ ಹುಟ್ಟಿದರು ಎಲ್ಲರೂ ಆ ನ್ಯಾಯ ಸಿಂಹಾಸನದ ಮುಂದೆ ಕೂತಿರ್ತಾರೆ. ಹಲ್ಲೆಲೂಯಾ, ಆಮೆನ್, ಹಲ್ಲೆಲೂಯಾ. ಇದು ಪ್ರೋತ್ಸಾಹವು ಹಾಗೆ ಮಾನಸಾಂತರಗೊಳ್ಳಲು ಒಂದು ಎಚ್ಚರಿಕೆಯೂ ಆಗಿದೆ. ನೀವು ಹೋಗಿ ಮನೆಗೆ ಹೋಗಿ ಅಲ್ಲಿ ನ್ಯಾಯ ತೀರ್ಪು, ಒಳ್ಳೆಯವರು ಒಂದ್ ಕಡೆ, ಕೆಟ್ಟವರು ಒಂದ್ ಕಡೆ, ದೇವರು ನಮ್ದವ್ರು ಒಂದ್ ಕಡೆ, ನಂಬಿ ಸರಿಯಾಗಿ ನಡೆದಿರೋ ಒಂದ್ ಕಡೆ ನಿಲ್ಲಿಸಿರ್ತಾರೆ. ಆಡುಗಳು ಅಂತಾರ, ಕುರಿಗಳು ಅಂತಾರೆ. ಆಮೇಲೆ ಮನೆಗೆ ಹೋಗೋದು ಗೊತ್ತೀರಾ? 25ನೇ ಪ್ರೈಸ್ ದಿ ಲಾರ್ಡ್ ನ್ಯಾಯ ತೀರ್ಪಿನ ಬಗ್ಗೆ ಅಲ್ಲಿ ಮಾತಾಡ್ತಾ ಇದ್ದಾರೆ. ದೇವರು ಈ ಗುಣಲಕ್ಷಣದ ಯೋಗ್ಯ ತಿಳುವಳಿಕೆಯಿಂದ ನಿಮ್ಮ ಯಾವ ಕ್ಷೇತ್ರಗಳು ಕೂಡ ಬದಲಾಯಿಸಲ್ಪಡಬೇಕು. ಹಲ್ಲೆಲೂಯಾ. ರೋಮಪುರ 1:18-19 ಅವರಿಗೆ ಕೊಟ್ಟಿರುವ ವಾಕ್ಯ 20:18-19 ಕೊಡ್ತಾ ಇದ್ದೀವಿ. ರೋಮಪುರ ಬೇಗ ಓದಲ್ವಾ? ಓದಿ ಬೇಗ. ಯಾಕೆ ವಾಕ್ಯ ಓದ್ಬಿಡಿ, ಬರ್ಕೋಬಿಟ್ಟು ಆಮೇಲೆ ಇದು ಮಾಡ್ಕೊಂಡ್ರೆ ಫ್ರೆಂಡ್ಸ್ ದುಷ್ಟತ್ವವನ್ನು ನಡೆಸಿ ಸತ್ಯವನ್ನು ಆನಂದಿಸುವವರಾದ ಮನುಷ್ಯರ ಎಲ್ಲಾ ವಿಧವಾದ ಭಕ್ತಿಹೀನತೆಯ ಮೇಲೆಯೂ ದುಷ್ಟತನದ ಮೇಲೆಯೂ ದೇವರ ಕೋಪವು ಪರಲೋಕದಿಂದ ತೋರಿ ಬರುವುದು. ಯಾಕೆಂದರೆ ದೇವರ ವಿಷಯವಾಗಿ ತಿಳಿಯಬಹುದಾದರೂ ಅವರ ಮನಸ್ಸಿಗೆ ಸ್ಪಷ್ಟವಾಗಿ ತಿಳಿಯದೆ ಅದನ್ನು ಅವರಿಗೆ ದೇವರೇ ಸ್ಪಷ್ಟವಾಗಿ ಸ್ವಾರ್ಥೆ ಮೂಲಕ ತಿಳಿಸಿದನು. ನೀವು ಕೇಳ್ತಾ ಇರೋದು ಸತ್ಯನೇ. ಯಾರು ದೇವರು, ನಿಜ ಯಾರು, ಸುಳ್ಳು ಯಾರು, ಸತ್ಯ ದೇವ್ರು ಯಾರು, ನಿಜ ದೇವ್ರು ಯಾರು, ಸುಳ್ಳು ದೇವ್ರು ಯಾರು, ಯಾವ ತಪ್ಪಾದ ಮಾರ್ಗ, ಯಾವ ನಿಜವಾದ ಮಾರ್ಗ ಕೇಳ್ತಾ ಇದ್ದಕ್ಕೆ ದೇವರು ತಿಳಿಸ್ತಾರೆ. ನಿನಗೆ ತಿಳಿದಿದೆ, ನಿನಗೆ ಯಾವತ್ತ ಆರಿಸಿಕೊಳ್ಳಿಲ್ಲ. ನಾವು ಮಾಡೋ ಪ್ರತಿ ವಿಧವಾದ ಭಕ್ತಿಹೀನತೆಯ ಮೇಲೆ ದೇವರ ಕೋಪ ಮನುಷ್ಯನ ಮೇಲೆ ಬರ್ತದೆ. ಯಾಕೆ ಭೂಮಿಯಲ್ಲಿ ಆ ತರ ನಡ್ಕೊಂಡೆ? ನೀನ್ ಯಾಕೆ ಭೂಮಿಯಲ್ಲಿ ಮೋಸವಾಗಿ ನಡ್ಕೊಂಡೆ? ನೀನ್ ಯಾಕೆ ಭೂಮಿಯಲ್ಲಿ ಅನ್ಯಾಯವಾಗಿ ನಡ್ಕೊಂಡೆ? ನೀನ್ ಯಾಕೆ ಭೂಮಿಯಲ್ಲಿ ಸುಳ್ಳಿಂದ ಜೀವಿಸಿದೆ? ನೀನ್ ಯಾಕೆ ಭೂಮಿಯಲ್ಲಿ ನನ್ನ ನಂಬಲಿಲ್ಲ? ನೀನ್ ಯಾಕೆ ಮೋಸ ಮಾಡಿದೆ? ಕೇಳಿ ಸತ್ಯನ ನಿನ್ನ ಅಸತ್ಯದಲ್ಲಿ ನಡೆದಂತ ದೇವರು ನಮ್ಮನ್ನ ಹಿಡಿದು ಕೇಳಿದಂತ ಲೆಕ್ಕ ಒಂದು ದಿನ. ಅದೇನೇ ಇದರ ಅರ್ಥ. ಗೊತ್ತಿದ್ದು ನಾವು ಒಳ್ಳೇದು ಮಾಡಲ್ಲ, ಅದನ್ನೇ ದೇವರು ಹಿಡಿದು ಕೇಳ್ತಂತೆ ನಮ್ಮ ದಿನ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್.
ನೋಡಿ, ಈ ಮಾತುಗಳು ದೇವರ ನಿನ್ನಲ್ಲಿರೋ ಗುಣಲಕ್ಷಣವನ್ನು ತೋರಿಸ್ತದೆ. ನಿನ್ನಲ್ಲಿ ಎಂತ ಗುಣಲಕ್ಷಣ, ನಿನ್ನ ಕ್ರಿಯೆ ಏನು, ಆಮೆನ್, ನಿನ್ನ ಕಾರ್ಯ ಏನು ಗೊತ್ತಾ ಇದರಲ್ಲಿ? ಹಲ್ಲೆಲೂಯಾ. ದೇವರ ಮನಸ್ಸಿಗೆ ನೀನು ಅನ್ಯಾಯವಾಗಿ ನಡ್ಕೋಬಾರದು, ಕೋಪಕ್ಕೆ ಗುರಿಯಾಗಬಾರದು. ದೇವರ ಕೋಪಕ್ಕೆ ಗುರಿಯಾಗುವ ತರ ನೀನು ನಡಿಬಾರದು. ನಿನ್ನ ಮೇಲೆ ನ್ಯಾಯ ತೀರ್ಪು ಬಂದ್ಬಿಟ್ಟೆ. ಹಲ್ಲೆಲೂಯಾ. ನ್ಯಾಯ ತೀರ್ಪು ಅಂದ್ರೆ ಏನು ಹೇಳಿ? ಯಾರು ಮೋಸ ಮಾಡಿರ್ತಾರೋ, ಯಾರು ಕಳ್ತನ ಮಾಡಿರ್ತಾರೋ, ಯಾರು ಕೊಲೆ ಮಾಡಿರ್ತಾರೋ, ಯಾರು ಅಪರಾಧ ಕೃತ್ಯಗಳು ನಡೆಸಿರ್ತಾರೋ ಅವ್ರಿಗೆ ಶಿಕ್ಷೆ ಕೊಡೋದೇ ನ್ಯಾಯ ತೀರ್ಪು. ನೀತಿವಂತನ ತಪ್ಪಿಸೋದೇ ನ್ಯಾಯ ತೀರ್ಪು. ಅಪರಾಧಿನ ಶಿಕ್ಷೆ ಕೊಟ್ಟು ನಿರಪರಾಧಿನ ತಪ್ಪಿಸೋದೇ ನ್ಯಾಯ ತೀರ್ಪು. ಭೂಮಿಯಲ್ಲಿ ಅವರಿಬ್ಬರು ಇದ್ದಾರೆ. ಭೂಮಿಯಲ್ಲಿ ಇಲ್ಲಿ ಗೊತ್ತಿರೋರ್ಲಿದ್ದಾರೆ, ಬೇರೆ ಸಭೆಗಳಲ್ಲಿದ್ದಾರೆ, ಬೇರೆ ದೇಶಗಳಲ್ಲಿದ್ದಾರೆ. ಒಳ್ಳೆಯವರು, ಕೆಟ್ಟವರು, ಅಪರಾಧಿಗಳು, ನಿರಪರಾಧಿಗಳು ಇಬ್ಬರು ಇರ್ತಾರೆ. ಅದು ಕೋರ್ಟಲ್ಲಿ ನಡೆಯೋದು ನಾನು ಹೇಳ್ತಾರೆ. ದೇವ್ರ ಮುಂದೆ ನಡ್ಕೊಳ್ಳೋದು ನಾನು ಹೇಳ್ತಾರೆ. ದೇವ್ರ ಮುಂದೆ ನಾವು ನಡ್ಕೊಳ್ಳೋದು ಈ ಭೂಮಿಯಲ್ಲಿ. ಅದನ್ನ ಆ ನ್ಯಾಯ ತೀರ್ಪನ್ನ ದೇವರು ಹೇಳ್ತಾರೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಇವತ್ತು ಕೂಡ ಆಗಿಲ್ಲ ಈ ಸಬ್ಜೆಕ್ಟ್. ಹಲ್ಲೆಲೂಯಾ. ಕ್ರಿಯೆಗತ್ವ ಎಕ್ಸ್ಪೀರಿಯನ್ಸ್. ಆಮೆನ್. ಆತರ ದೇವ್ರ ಸ್ಟ್ರಾಂಗ್ ಆಗಿ ತಗೊಂಡು ಹೋಗ್ತಾರೆ. ಹಲ್ಲೆಲೂಯಾ. ಆಮೆನ್. ನೆಕ್ಸ್ಟ್ ವೀಕು ಕ್ರಿಯೆಗತ್ವದ ಬಗ್ಗೆ ತಗೊಳ್ತೀವಿ. ಥರ್ಡ್ ಎಂಡಿಂಗ್ ಏನು ಅದನ್ನು ನೆಕ್ಸ್ಟ್ ವೀಕ್ ತಗೊಳ್ತೀನಿ. ಇವೆಲ್ಲರೂ ಕನ್ವಿನ್ಸ್. ಥ್ಯಾಂಕ್ ಯು ಜೀಸಸ್. ಪರಿಶುದ್ಧಾತ್ಮ ದೇವರೇ, ಪರಲೋಕದಲ್ಲಿರುವ ನಮ್ಮ ತಂದೆ, ಈ 5ನೇ ಬೈಬಲ್ ಸ್ಟಡಿಗೆ ಅದ್ಭುತ ರೀತಿಯಲ್ಲಿ ನಮ್ಮನ್ನು ನಡೆಸಿಕೊಟ್ಟಿದೆಯಾ ರಾಜ. ಪರಿಶುದ್ಧಾತ್ಮನೆಯಿಂದ ಇವರು ಜ್ಞಾನವನ್ನು ಹೊಂದಿದ್ದಾರೆ, ವಿವೇಕವನ್ನು ಹೊಂದಿದ್ದಾರೆ, ತಿಳುವಳಿಕೆಯನ್ನು ಹೊಂದಿದ್ದಾರೆ. ಸತ್ಯ ದೇವರಾದ ನಿನ್ನಲ್ಲಿ ಇರೋ ಗುಣಲಕ್ಷಣಗಳು ಇವರಿಗೆ ಬರಲಪ್ಪ. ಇವರು ಕಪಟವಿಲ್ಲದವರಾಗಿ, ನಾವು ದೋಷವಿಲ್ಲದವರಾಗಿ, ನಾವು ನಿನ್ನಂತೆ ಅನ್ಯಾಯವಿಲ್ಲದವರಾಗಿ, ನಾವು ಕೂಡ ಯಾರಿಗೆ ದ್ರೋಹ ಮಾಡದವರಾಗಿ ನಡೆದುಕೊಳ್ಳುತ್ತರ ಇವತ್ತು ಬೈಬಲ್ ಸ್ಟಡಿಯಲ್ಲಿ ನಮ್ಮನ್ನು ನಡೆಸಿದೆಯ ರಾಜ. ನಮ್ಮನ್ನು ನಡೆಸಿದೆಯ ದೇವ, ನಮ್ಮನ್ನು ಪ್ರೀತಿಸಿದೆಯ ದೇವ. ಕಣ್ಣುಗಳನ್ನು ತೆರೆ ರಾಜ.